ಸರ್ ಬರ್ತಾ ಇದ್ದಾರೆ. ಈಗ ಹಾಕಿ Good morning, sir. ಮೈಸೂರು ಮೊದಲಿಂದನೂ ಮೋಸ ಮಾಡ್ತಾರೆ, ಎಲ್ಲದಕ್ಕೂ ಮೋಸ ಮಾಡ್ತಾರೆ, ಸ್ಟೇಜಿಗೂ ಮೋಸ ಮಾಡ್ತಾರೆ, ಎಲ್ಲದಕ್ಕೂ ಮೋಸ ಮಾಡ್ತಾರೆ. Good morning. ಮಾರ್ನಿಂಗ್. Good morning, sir. ಏನಂದ್ರೆ ಈಗ ಮಕ್ಕಳ ಮೇಲೆ ಬಿಟ್ಟಾಕಂಗಿಲ್ಲಲ್ಲ, ಕರೆಕ್ಟ್ ಹೌದು. ಅದು ಹೆಂಗಿದ್ರು ಮಕ್ಕಳನ್ನು ಬೆಳೆಸ್ಕೊಂಡು ಹೋಗ್ಬೋದು. ಅದು ಆ್ಯಕ್ಟಿವ್ ಇರಲಿ ಬಿಡಲಿ ಏನೇ ಮಾಡಲಿ, ಕರೆಕ್ಟ್ ಅದು. ಕಳ್ಳರಾದ್ರು ಕಷ್ಟ, ಸುಳ್ಳರಾದ್ರು ಕಷ್ಟ, ಡಾಕ್ಟ್ರಾದ್ರು ಏನಾದರೂ ಅಲ್ಲೇ ರಮೇಶ್ ಅವರ ನೋಡಿ, ಅದು ಪನಿಷ್ಮೆಂಟ್ ಕೊಟ್ಟು ಹತ್ರಕ್ಕೆ ಬರಬೇಡಿ ಅಂತ ಶೇವಿಂಗ್ ಮಾಡಿ ಇನ್ನು ನಮ್ಮಂತವ್ರು ಮಾಡಬೇಕು. ಗಡ್ಡ ಇರೋರು ಶೇವ್ ಮಾಡೋದು ಮಾಡಬಾರ್ದು, ಶೇವ್ ಮಾಡಬೇಕು. ಏನೇ ನಮ್ಮ ರಾಜಪ್ಪ ಅವ್ರಿಗೆ ಏನೋ ಫಿಟ್ಟಾಗಿದೆ, ಅದು ನೀರು ಬಿಡೋಂಗಿಲ್ಲ ಅಂತ ಓಕೆ, ಕೆಲವೊಂದು ರೀಸನ್ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಆದಷ್ಟು ನಾವು ಯಾವಾಗ ಬಿಸ್ನೆಸ್ಸಿಗೆ ಕಮಿಟ್ ಆಗಿರ್ತೀವಿ ಸ್ನೇಹಿತರೆ, ನಾವೇನಾದರೂ ಒಂದು ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ಫಸ್ಟ್ ಟೈಮ್ 7 ವರ್ಷದಲ್ಲಿ ವಿತೌಟ್ ಸೂಟ್ ನಾನು ಇಲ್ಲಿ ಬಂದಿರ್ತಕ್ಕಂಥದ್ದು. ಎಲ್ಲರಿಗೂ ಆಶ್ಚರ್ಯನೂ ಆಗಿರ್ಬೋದು. ಸೊ ನಮ್ಮ ಮನೆ ಕಾರ್ ಸರ್ವಿಸ್ ಬಿಟ್ಟಾಗ ಏನಾಯಿತು, ಕಾರ್ ಮಾತ್ರ ಕೊಡಬೇಕಿತ್ತು. ಅದ್ಯಾವುದೋ ನನಗೆ ಕಾರ್ ಹತ್ರ ಮನೆ ಇದ್ದಂಗೆ 10 ಶೂ, 10 ವಾಚು, ಮಿನಿಮಮ್ 7-8 ಬ್ಲೇಸರ್ಗಳು ರೆಡಿ ಇರುತ್ತೆ. ಅದಿಲ್ಲ ಅಂದ್ರೆ ಇದಿಲ್ಲ ಅಂದ್ರೆ ಅದು. ಅವತ್ತು ಅವಾರ್ಡ್ ಫಂಕ್ಷನ್ಗೆ ಹೋಗಿ ಅರ್ಜೆಂಟಲ್ಲಿ ಕಾರ್ ಹೆಂಗೆ ಬಂದಿತ್ತು ಹಂಗೆ ಟ್ರಾಲಿ ಬ್ಯಾಗ್ ಹಾಕಿ ಸೀದಾ ಬಂದ್ಬಿಟ್ಟಿದ್ದೀನಿ. ಬ್ಲೇಸರ್ ಇದೆ ಅನ್ನೋ ಮೈಂಡ್ ಸೆಟ್ಟಲ್ಲಿ ಎಲ್ಲ ಅಲ್ಲೇ ಹೋಗ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ನಾನು ಎಕ್ಸ್ಕ್ಯೂಸ್ ಕೇಳಂಗೆ ಇಲ್ಲ. ಆ್ಯಕ್ಚುಲಿ ನಾವು ಎಕ್ಸ್ಕ್ಯೂಸ್ ಕೇಳಬಾರ್ದು. ಕಂಟಿನ್ಯೂ ಎಲ್ಲರೂ ಸೂಟ್ ಅಂಗಡಿ ಹೋಗ್ತಾರಣ ಅಂದರೆ ಅದಕ್ಕೂ ಟೈಮ್ ಇಲ್ಲ ನನಗೆ. ನಾನು ಆ್ಯಕ್ಚುಲಿ ಮೈಸೂರು ಬೆಳಗ್ಗೆ 11:15 ಬಂದಿದ್ದೆ. 11:15 ಬಂದು ವರ್ಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಇನ್ನೊಂದು ಯಾಕಂದರೆ ಇರೋರಿಗೆ ಹೇಳಿ ಸಾಕಾಗಿತ್ತಲ್ಲ. 11:30 1:30 ಇಲ್ಲಿ ಯಾವುದೋ ಒಂದು ನಗರ ಇದೆ, ಕೊಲೊಕೇಶನ್ ನಗರ, ಬ್ಯಾಕ್ಗ್ರೌಂಡಲ್ಲಿ ಒಂದು ಸಿಟ್ಟಿಂಗ್ ಇತ್ತು. ಅದೆಲ್ಲ ಡಿಸ್ಕಷನ್ ಮಾಡ್ಕೊಂಡು ಬಂದೆ. ಯಾರನ್ನಾರು ಒಬ್ಬರು ರೆಡಿ ಮಾಡಬೇಕಂದ್ರೆ ನಾವೇ ಹಿಡಿಬೇಕು, ಇವ್ರ ಮುಖಾಂತರ ಏನೋ ಹೋಗೋಣ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಮಿಸ್ಸು ಇಲ್ಲ, ಇದು ಆಗಲ್ಲ, ಸ್ವಲ್ಪ ಆಲಸ್ಯತನ ಇದು ಜಾಸ್ತಿ ಇದೆ ಈ ಗ್ರೂಪಲ್ಲಿ, ನಾವು ಆ್ಯಕ್ಟಿವ್ ಇದ್ದೀವಿ, ನಾವೇ ಯಾಕೆ ನುಗ್ಗಬಾರ್ದು ಅನ್ನೋ ದೃಷ್ಟಿಗೆ ನಾನೇ ಬಂದು ಅದಕ್ಕೆ ಮಧ್ಯಾಹ್ನ ಶೆಡ್ಯೂಲ್ ಇಟ್ಟೆ. ನಾನು ಬೆಳಗ್ಗೆ ಕೆಲಸ ಮುಗಿಸ್ಕೊಂಡು ನಾನು ಮಾಡ್ಕೊಂಡಿದ್ದೆ. ಎನಿವೇ ಲೆಕ್ಚರ್ಸ್, ಏನೇ ಇರಲಿ, ನಾನು ಯಾವತ್ತೂ 5 ಜನ ಬಂದರು 10 ಜನ ಬಂದರು ಆ ಮೈಂಡ್ಸೆಟ್ಟಲ್ಲಿ ನಾನು ಇರಲ್ಲ. ಯಾಕಂದರೆ ನಮ್ಮ ಜೊತೆ ಬರೋ ವ್ಯಕ್ತಿ ಒಬ್ಬ ವ್ಯಕ್ತಿಯಿಂದ ಏನಾದ್ರು ಬದಲಾವಣೆ ಆಗ್ಬೋದು ಗೊತ್ತಿಲ್ಲ. ಆ ಒಬ್ಬ ವ್ಯಕ್ತಿ ನನ್ನ ಬೇಡ, ನನ್ನಲ್ಲಿ 10% ಆಯಿತು ಅಂದ್ರೂ ಟೀಮ್ ಎಲ್ಲೋ ಹೋಗಿ ಡೆವಲಪ್ಮೆಂಟ್ಸ್ ಆಗ್ಬೋದು. ಕರೆಕ್ಟ್ ಹೌದು. ಸೊ ಹಾಗಾಗಿ ನಾನು ಮೈಸೂರನ್ನ ಆದಷ್ಟು ನಾನು ಪ್ರಾಮುಖ್ಯತೆ ನಾನು ಕೊಡ್ತಾ ಇದ್ದೀನಿ. ಆದರೆ ನೀವುಗಳು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಡೆವಲಪ್ಮೆಂಟ್ಸ್ ಈ ಥರ ಇದೆ. ಯಾಕಂದರೆ ಕೆಲವೊಂದು ವಿಚಾರನ ನಾವು ನೇರವಾಗಿ ಮಾತಾಡಬೇಕಾಗುತ್ತೆ. ನೇರವಾಗಿ ಮಾತಾಡಿಲ್ಲ ಅಂತ ಹೇಳಿದ್ರೆ ಅದೇ ಕಾರಣಕ್ಕೂ ಡೆವಲಪ್ಮೆಂಟ್ಸ್ ಬರಲ್ಲ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಯಾರು ಕಮಿಟೆಡ್ ಲೀಡರ್ಸ್ ಇರ್ತಾರೆ ಅವ್ರು ಮಾತ್ರ ಗೆಲ್ತಾರೆ ಸ್ನೇಹಿತರೆ. ಇಲ್ಲಾಂದರೆ ಅದೇ ಕಾರಣಕ್ಕೂ ಗೆಲ್ಲಲಿಕ್ಕೆ ಸಾಧ್ಯತೆ ಇಲ್ಲ ಸ್ನೇಹಿತರೆ. ಎನಿವೆ, ಈ ಒಂದು ತಂಡದ ರಾಯಲ್ ಚಾಲೆಂಜರ್ಸ್ ತಂಡದ ಫೌಂಡರ್ಸ್ ಅಂತ ಹೇಳ್ಬೋದು, RKTVನ ಫೌಂಡರ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ಹೇಳ್ಬೋದು. 6.5 ವರ್ಷದಿಂದ ನಿರಂತರವಾಗಿ ನಮ್ಮೊಟ್ಟಿಗೆ ಇದ್ದರೆ ಯಾವುದೇ ಕಾನ್ಸೆಪ್ಟ್ ಬಂದರೂ ಏನೇ ಬಂದರೂ ಅವರಿಲ್ಲಿಂದ ಡಿಸ್ಟರ್ಬೆನ್ಸ್ ಆಗಿದೆ. ಆ ಕಮಿಟೆಡ್ ಇರೋ ಹೊತ್ತಿಗೆ ಇದೇ ಆಗಸ್ಟ್ 16ನೇ ತಾರೀಕಿಗೆ ಡೈಮಂಡ್ ರ್ಯಾಂಕ್ ಸೆಲೆಬ್ರೇಷನನ್ನು ಕಂಪ್ನಿ ಲೆವೆಲಲ್ಲಿ ಆರ್ಗನೈಸ್ ಮಾಡಿದೆ. ನಮ್ಮ ಲೆವೆಲಲ್ಲ, ಇಡೀ ಕಂಪನಿ ಲೆವೆಲಲ್ಲಿ ಆರ್ಗನೈಸ್ ಮಾಡಿದೆ. ಸೊ 4,000 ರಿಂದ 4,500 ಸಾವಿರ ಜನರ ಒಂದು ಕ್ರೌಡ್. ಆ ಕ್ರೌಡಲ್ಲಿ ಒಂದು ಗ್ರ್ಯಾಂಡ್ ಎಂಟ್ರಿ. ಯಾಕೆ ಆ ಸಕ್ಸಸ್ ಸಿಕ್ತು ಅಂತ ಹೇಳಿದ್ರೆ ನಿರಂತರ ಶ್ರಮ, ಎಲ್ಲ
ಎಲ್ಲಕ್ಕಿಂತ ಹೆಚ್ಚಾಗಿ ಕಮಿಟೆಡ್, ಎಲ್ಲೂ ಡಿಸ್ಟರ್ಬೆನ್ಸ್ ಆಗ್ದಂಗೆ. ಯಾರೇ ಬಿಟ್ಟು ಹೋಗ್ಲಿ, ಟೀಮ್ ವೀಕ್ ಆಗುತ್ತೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಬಂದವರೆಲ್ಲ ಮಾಡ್ತಾರೆ ಅಂದರೆ ಅದು ತಪ್ಪಾಗತ್ತೆ. ಅವ್ರವ್ರ ಸಮಸ್ಯೆಗೆ ಅವ್ರು ಹೋಗ್ತಾ ಇರ್ತಾರೆ, ಕರೆಕ್ಟ್ ಓದೋರು. ಸೊ ಆದರೂ ಸರ್ ನಿಮ್ಮೊಟ್ಟಿಗೆ ಇರ್ತೀನಿ ಅಂತೇಳಿ ಸತತವಾಗಿ 6.5 ವರ್ಷ. ಈ ಸೆಪ್ಟೆಂಬರ್ 15ನೇ ತಾರೀಕಿಗೆ ಅವ್ರದ್ದು 7th ಇಯರ್ ಕಂಪ್ಲೀಟ್ ಆಗುತ್ತೆ. ವಿ ಸ್ಟಾರ್ ಪ್ಲೇಸಿಗೆ ಬಂದು ನಮ್ಮ ರೈಸಿಂಗ್ ಕಿಂಗ್ಡಮ್ 7th ಇಯರ್ ಕಂಪ್ಲೀಟ್ ಆಗುತ್ತೆ. ಪ್ಲಸ್ ನಾನು ಬಂದು 7th ಇಯರ್ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಅವತ್ತಿಗೆ. ಸೊ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಯಾರು ಲಾಂಗ್ ಟರ್ಮ್ ಇರ್ತಾರೆ ಅವ್ರು ಮಾತ್ರ ಗೆಲ್ತಾರೆ ಸರ್. ಅದು ಏನೇ ಸೋಲು ಗೆಲುವು ಏನೇ ಬರಲಿ, ಐಡಿ ಬರಲಿ ಬಿಡಲಿ ಸರ್, ನಿಮ್ಮ ಒಟ್ಟಿಗಿದ್ದೀವಿ ಸರ್. ವಿ ಆರ್ ಕಮಿಟೆಡ್ ಟು ವಿ ಸ್ಟಾರ್ ಸರ್. ನಮ್ಮ ಕಮಿಟ್ಮೆಂಟ್ ವಿ ಸ್ಟಾರ್ಗೆ ಸರ್ ಅಂತ ಯಾರು ಕಮಿಟೆಡ್ ಕೊಡ್ತಾರೆ ಗೆಲ್ತಾರೆ. ಸೊ ಇವತ್ತು ಆ ಡೈಮಂಡ್ ಸೆಲೆಬ್ರೇಷನ್ ಆಗ್ತಾ ಇದೆ. ಅದರೊಟ್ಟಿಗೆ ರಾಯಲ್ ಚಾಲೆಂಜರ್ಸ್ನ ಇನ್ನೊಬ್ಬ ಪರ್ಸನ್ ಅಂತ ಹೇಳ್ಬೋದು, ನಮ್ಮ ನೇತ್ರಾ ಮೇಡಮ್ ಅವರು. ಸೊ ಅವರು ಸುದೀರ್ಘವಾಗಿ ಒಂದು 3.5-4 ವರ್ಷದಿಂದ ನಮ್ಮ ಒಟ್ಟಿಗಿದ್ದಾರೆ. ಈಗ ತಾನೇ 8ನೇ ರ್ಯಾಂಕನ್ನು ಕಂಪ್ಲೀಟ್ ಮಾಡಿ ಹುದ್ದೆಲ್ಲ ಕಾರ್ಯ ಒಂದು ಲೇಡಿ ಲೆಜೆಂಡ್ ಅಂತ ಹೇಳ್ಬೋದು. ಒಬ್ಬರು ಬ್ಯೂಟಿಷಿಯನನ್ನು ಇವತ್ತು ನೆಟ್ವರ್ಕರ್ ಆಗಿ ಕನ್ವರ್ಟ್ ಮಾಡಬೇಕು. ಕರೆಕ್ಟ್ ಹೋದವರು 4 ಜನಕ್ಕೆ ಮಾತು ಕಲಿತು ಮಾತಾಡಿಸ್ತಕ್ಕಂಥ ಲೆವೆಲಿಗೆ ಬಂದಾಯಿತು. ಈಗ ಆಲ್ರೆಡಿ 8ನೇ ರ್ಯಾಂಕನ್ನು ಕಂಪ್ಲೀಟ್ ಮಾಡಿ 9ನೇ ರ್ಯಾಂಕ್. ಇವತ್ತು ಕಂಪ್ನಿಯಿಂದ 9ನೇ ರ್ಯಾಂಕಿನ ಒಂದು ಗ್ರೂಪ್ ಫಾರ್ಮೇಟ್ ಆಗಿದೆ. 8 ಕಂಪ್ಲೀಟ್ ಆಗಿರೋರಿಗೆ ಮಾತ್ರ. ಲಕ್ಪತಿ ಲೆಕ್ಕ ಇಲ್ಲ ನಂಗೆ ಆಯ್ತಿಲ್ಲ. ನಾವು ಲಕ್ಪತಿ ಗ್ರೂಪ್ ಅಂತಿದ್ರು. ಲಕ್ಪತಿನ ಈಗ ಸೈಡಿಗೆ ಇಟ್ಟು ಓವರ್ ಕ್ರೌಡ್ ಆಗಿದೆ, ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಈಗ 8 ಕಂಪ್ಲೀಟ್ ಆದಂಥ ಒಂದು ಗ್ರೂಪ್ ಮಾಡಿದ್ದಾರೆ ಕಂಪ್ನಿ ವತಿಯಿಂದ. ಸೊ ಅದರಲ್ಲಿ ಆಲ್ರೆಡಿ ಇವತ್ತು ಎಲಿಜಿಬಿಲಿಟಿ ನಿಮ್ಮ ಟೀಮಿಂದ 2 ಸಿಕ್ಕಿದ್ದಾರೆ. ಸೊ ರಿಯಲಿ ಗುಡ್. ಅದೇ ರೀತಿ ನಮ್ಮ ರಮೇಶ್ ರಾಜಪ್ಪ ಅವ್ರ ಬಗ್ಗೆ ಏನು ಹೇಳೋಂಗಿಲ್ಲ. ಯಾಕಂದರೆ ಒಂದು ಖುಷಿ ಏನಂದ್ರೆ ಗೊತ್ತಾ, ಅವ್ರು ಕೆಲಸ ಮಾಡ್ತಾರೋ ಹೋಗ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಒಳ್ಳೆ ಡ್ರೆಸ್ ಹಾಕ್ತಾರೋ ಶೇವಿಂಗ್ ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ, ನೋಡ್ತಾ ಇರ್ತೀನಿ. ಕರೆಕ್ಟ್ ಅಲ್ಲ? ಅವತ್ತಿಂದ ನಮ್ಮ ಒಟ್ಟಿಗಿದಾರಲ್ಲ ಅನ್ನೋದಕ್ಕೆ ನಾನು ಜಾಸ್ತಿ ರೆಸ್ಪೆಕ್ಟ್ ಕೊಡ್ತೀನಿ. ಯಾಕಂದರೆ ಯಾವುದೇ ವ್ಯಕ್ತಿಯ ಕೆಟ್ಟ ಗುಣಗಳನ್ನು ನೋಡಬಾರ್ದಂತ. ವ್ಯಕ್ತಿ ಹತ್ರ ಕೆಟ್ಟದಿದ್ರೂ ಅದರಲ್ಲೂ ತುಂಬ ಒಳ್ಳೆಯದಿರ್ತಾ ಉಂಟು, ಅದು ಮಾತ್ರ ಬೇಕಂತೆ. ಕರೆಕ್ಟ್ ಹೌದಲ್ವೋ? ಎಲ್ಲರ ಹತ್ರ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಆ ನೆಗೆಟಿವ್ ವ್ಯಕ್ತಿ ಒಟ್ಟಿಗೂ ಪಾಸಿಟಿವ್ ಅನ್ನೋದು ಪಾಯಿಂಟ್ಸ್ ಇರುತ್ತೆ. ಕರೆಕ್ಟ್ ಅಲ್ಲ? ನಾನು ಜನಗಳಿಂದ ಎಕ್ಸ್ಪೆಕ್ಟ್ ಮಾಡೋದು ಸರ್ ಇವ್ರು ಹಂಗೆ ಸರ್ ಹಿಂಗೆ ಸರ್ ಅಂತ ಎಷ್ಟೋ ಜನ ಕಂಪ್ಲೇಂಟ್ ಅವ್ರ ಟೀಮಲ್ಲಿ ಯಾರ್ಯಾರೋ ಹೇಳ್ತಾರೆ. ಆದರೆ ಅವರಿಂದ ಯಾವುದು ಒಳ್ಳೇದಿದೆ ಅದನ್ನು ಮಾತ್ರ ನಾನು ತೊಗೋತೀನಿ. ನೆಗೆಟಿವ್ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ನೆಗೆಟಿವ್ಗೆ ನನಗೆ ಟೈಮು ಇಲ್ಲ ಸರ್. ನಮ್ಮದು ಹೇಳೋದು ಮಾತ್ರ ನಮ್ಮ ಧರ್ಮ. ಅದನ್ನು ಪಾಲಿಸೋದು ಬಿಡೋದು ನಿಮ್ಮ ಧರ್ಮ ನೋಡ್ಕೊಬೋದು. ಬೇರೆ ಏನು ನಾನು ಹೇಳ್ಬೋದು ಅದಕ್ಕೋಸ್ಕರ. ಸೊ ಹಾಗೆ ಬಂದಂಥ ಎಲ್ಲ ಲೆಜೆಂಡ್ಸು ಒಬ್ಬೊಬ್ಬರ ಹೆಸರು ಹೇಳಲಿಕ್ಕೆ ಹೋದರೆ ಸಮಯ ಆಗುತ್ತೆ. ಸೊ ಭಾಳ ಖುಷಿ ಆಗುತ್ತೆ. ಇವತ್ತು ಒಬ್ಬ ವ್ಯಕ್ತಿಯಿಂದ ಇಷ್ಟಷ್ಟು ದೊಡ್ಡ ಸಾಮ್ರಾಜ್ಯಗಳನ್ನು ನಾವು ಕಟ್ಟಬೇಕಾದ್ರೆ, ಇಷ್ಟೊಂದು ದೊಡ್ಡ ಸಾಮ್ರಾಜ್ಯ ಇಟ್ಕೊಂಡಾಗ ನನಗೊಂದು ಕ್ವಶನ್ ಮೈಸೂರಲ್ಲಿ, ಯಾಕೆ ಟೀಮ್ ಸ್ಟೇಬಲ್ ಆಗಿ ನಿಲ್ತಾ ಇಲ್ಲ? ಒಬ್ಬ ವ್ಯಕ್ತಿಯಿಂದ ದೊಡ್ಡ ಸಾಮ್ರಾಜ್ಯ ಕ್ರಿಯೇಟ್ ಆಗ್ತಾ ಇದೆ. ಆದರೆ ನೀವು ಇಷ್ಟು ಜನ ಸೇರಿದ್ರೆ ಏನೋ ಆಗುತ್ತೆ, ಅಲ್ಲೋಲ ಕಲ್ಲೋಲ ಆಗುತ್ತೆ. ಇಷ್ಟು ಜನ ಬೇಡ, ಒಬ್ಬ ವ್ಯಕ್ತಿ ಡಿಸಿಷನ್ ತಂದ್ರೆ ಏನೇನೋ ಆಗ್ಬೇಕಾದ್ರೆ ವಿ ಸ್ಟಾರ್ ಪ್ಲೇಸಲ್ಲಿ ನೀವು ಇಷ್ಟು ಜನ ಇದ್ದು BOPನ ಸ್ಟ್ರಾಂಗ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇಷ್ಟು ಜನ ಇದ್ದು ಮೈಸೂರಲ್ಲಿ ಒಂದು ಟೀಮನ್ನು ಸ್ಟ್ಯಾಂಡ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನಾಟ್ ಎ ಕಮಿಟೆಡ್ ಲೀಡರ್ಸ್. ನೀವು ಕಮಿಟೆಡ್ ಅಲ್ಲ. ಇವರೆಲ್ಲ ಫ್ರೀಡಮ್ ಆಗಿಬಿಟ್ಟಿದೆ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆಯಲ್ಲ, ಅದೇ ಥರ ಏನಾಗಿದೆ ಅಂತ ಹೇಳಿದ್ರೆ ರಾಯಲ್ ಚಾಲೆಂಜರ್ಸ್ಗೂ ಸ್ವಲ್ಪ ಸ್ವಾತಂತ್ರ್ಯ ಸಿಕ್ಬಿಟ್ಟಿದೆ. ನೀವು ಹೆಂಗಾರು ಇರ್ಬೋದು, ಏನು ಬೇಕಾದರೂ ಮಾಡ್ಬೋದು. 1,000 ತಗೊಳ್ಳಿ, 2,000 ತಗೊಳ್ಳಿ, 2 ವಾರ ಇನ್ಕಮ್ ಇಲ್ಲದಲೇ ಬೇಕಾದರೂ ಇರಿ, ನೋ ಪ್ರಾಬ್ಲಮ್. ಕರೆಕ್ಟ್ ಹೌದು? ವರ್ಕ್ ಮಾಡಿದ್ರೆ ಕೇಳ್ತಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ, ನಮಗೆ ಟೈಮ್ ಇಲ್ಲ ಕೇಳಲಿಕ್ಕೆ. ಸೊ ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ, ನನ್ನ ಕೆಲಸ ಬದಲಾವಣೆ ಮಾಡ್ತಕ್ಕಂಥದ್ದು. ನನ್ನ ಕೆಲಸ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಬದಲಾವಣೆ ಆಗಿಲ್ಲ ಅಂದರೆ ನಾವೇನು ಮಾಡಲಿಕ್ಕಾಗಲ್ಲ. ನನ್ನ ಕೆಲಸ ರುಟೀನ್. ಒಂದು ನರ್ಸ್ ಇದ್ದಂಗೆ. ಒಂದು ಹಾಸ್ಪಿಟಲಲ್ಲಿ ನರ್ಸಿನ ಕೆಲಸ ಏನು ಹೇಳಿ, ಬೆಡ್ ಮೇಲೆ ನಿಂತಿರ್ತಾರೆ, ಕರೆಕ್ಟಾ? ಫ್ರೆಶ್ ಅಪ್ ಆದ್ರೆ ಡಾಕ್ಟರ್ ಬರ್ತಾರೆ, ಕಾಫಿ ಕುಡಿದ್ರೆ, ಬ್ರೆಡ್ ತಿಂದ್ರೆ, ಇಂಜೆಕ್ಷನ್ ಕೊಡೋಕೆ ಬರ್ತಾರೆ, ರೆಡಿಯಾಗಿ. ಕರೆಕ್ಟ್ ಹೌದು ಅಲ್ವಾ? ಹಂಗೆ 10 ಜನ ಇದ್ರೂ ನರ್ಸಿನ ಕೆಲಸ ಏನು ಹೇಳಿ, ಎಲ್ಲರದು ಕೇಳ್ಕೊಂಡು ಹೋಗೋದೇ ಕೆಲಸ. ಕರೆಕ್ಟ್ ಅಲ್ವಾ? ಅಲ್ಲಿ ಯಾರೋ ಒಬ್ರು ಸತ್ತೋಗ್ಬಿಡ್ತಾರೆ, ನರ್ಸ್ ಅರ್ಧ ಕೊಡ್ತಾರ, ಹೋಗ್ಬಿಟ್ಟು ಅಳಲ್ಲ. ಅದು ಕಾಮನ್ ಆಗಿರುತ್ತೆ ಅವಳಿಗೆ. ಹೊಸ ಪೇಷಂಟ್ನ ಹಾಕೋತಾರೆ. ಅದು ಹೋಗೋದೇ ತಗಡ ಒಂದು ಪೇಷಂಟ್ ಬಂದಾಗಿರುತ್ತೆ. ಮತ್ತೆ ಅವಳ ಕೆಲಸ ಆ ಪೇಷಂಟ್ ಹತ್ರ ಬರ್ತಾಳೆ, ಕಾಫಿ ಕುಡಿದ್ರೆ, ಬ್ರೆಡ್ ತೊಗೊಂಡ್ರೆ, ಡಾಕ್ಟ್ರ್ ಬರ್ತಾ ಇದ್ದಾರೆ, ರೆಡಿಯಾಗಿ ಇಂಜೆಕ್ಷನ್ ತೊಗೊಂಡು. ಕರೆಕ್ಟ್ ಹೌದವರು? ಇದು ಅಷ್ಟೇ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರೀಸ್ ಸ್ನೇಹಿತರೆ. ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅಷ್ಟು ಪೇಷನ್ಸು ಡಾಕ್ಟ್ರಿಗೂ ಇಲ್ಲ, ನರ್ಸಿಗೂ. ದಿನ ಸಾಯೋರಿಗೆ ಅಳೋರು ಯಾರೋ ಅನ್ನಂಗಿದೆ ತಾನೆ. ಹಂಗೆ ಸ್ನೇಹಿತರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಹೋಗೋರು ಹೋಗ್ತಾ ಇರ್ತಾರೆ, ಬರೋರು ಬರ್ತಾ ಇರ್ತಾರೆ, ಬರೋರು ದುಡ್ಡು ಮಾಡ್ತಾರೆ, ಇದ್ದವರು ಇಲ್ದಿದ್ದವರು ಹೋಗ್ತಾ ಇರ್ತಾರೆ. ನಾವೇನು ಮಾಡ್ಲಿಕ್ಕಾಗಲ್ಲ. ಇವತ್ತು ಒಂದು ಟೀಮಿನ ವಿಚಾರವಾಗಿ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಒಂದು ದೊಡ್ಡ ಟೀಮನ್ನು ಕಟ್ಟಬೇಕಂದ್ರೆ ಏನು ಮಾಡಬೇಕು ಅನ್ನೋ ಉದ್ದೇಶ ಸ್ನೇಹಿತರೆ. ಹೇಳಿ, ಒಂದು ದೊಡ್ಡ ಟೀಮನ್ನು ಕಟ್ಟಬೇಕಂದ್ರೆ ಏನು ಮಾಡಬೇಕು ಅನ್ನೋ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಕೆಲವರು ಅದನ್ನು ಗ್ರಹಿಸ್ಕೊಂಡು ಮಾಡ್ಬೋದು, ಕೆಲವರು ಮಾಡದಲ್ಲೇ ಇರ್ಬೋದು, ನನಗೆ ಗೊತ್ತಿಲ್ಲ. ವರ್ಲ್ಡ್ ದಿ ಬೆಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀಮಾನ್ ಶ್ರೀ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ
ದೊಡ್ಡ ಟೀಮ್ ಕಟ್ಟಲಿಕ್ಕೆ ಏನ್ ಮಾಡಿದೆ, ಯಶಸ್ಸಿನ ಸೂತ್ರ ಮೂಲ ಮಂತ್ರ ಏನು ಅನ್ನೋ ವಿಚಾರವಾಗಿ ನಾವು ನೋಡಕ್ ಹೋದ್ರೆ ಸ್ನೇಹಿತರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಒಂದು ದೊಡ್ಡ ತಂಡ ಬಿಗ್ ಟೀಮ್ ಕಟ್ಟಬೇಕು ಅಂತ ಹೇಳಿದ್ರೆ ಇದು ಒಂದಿನದ ಕೆಲಸ ಅಲ್ಲ ಸ್ನೇಹಿತರೆ. ಹೇಳಿ, ಇದು ಒಂದು ದಿನದ ಕೆಲಸವಲ್ಲ. ನಾನು ಒಂದು ದಿನದಲ್ಲೇ ಬಂದು ನಾನು ಅದು ಮಾಡ್ಬಿಡ್ತೀನಿ, 20 ಜನ ಇಂಟ್ರೊಡ್ಯೂಸ್ ಮಾಡ್ತೀನಿ, ಅದು ಮಾಡ್ತೀನಿ, ಅದೆಲ್ಲ ಅಲ್ಲ. ಅದಕ್ಕೆ ಒಂದು ಕಾರಣ ಇದೆ, ಏನಂತ ಹೇಳಿದ್ರೆ ಒಂದು ದಿನದಲ್ಲಿ ಆಗಿದ್ದ ಕೆಲಸ. ಸೊ ಇಲ್ಲಿ ಮಾಡಬೇಕಾದ್ರೆ ನಿರಂತರ ಪರಿಶ್ರಮ, ಹೇಳಿ ನಿರಂತರ ಪರಿಶ್ರಮ, ಸತತ ಪರಿಶ್ರಮಗಳು ಇರಬೇಕಾಗುತ್ತೆ ಸ್ನೇಹಿತರೆ. ಸೊ ನೋಡಿ, ನಾನು ಮೊನ್ನೆ ಅವಾರ್ಡ್ ಫಂಕ್ಷನ್ ಆಯಿತು, ಅದಾದ ತಕ್ಷಣ ಬೆಂಗಳೂರು BOP ಆಯಿತು. ಬೆಂಗಳೂರು BOP ಆದ ತಕ್ಷಣ ನೈಟ್ ಬಂದೆ, ಝೂಮ್ ಮೀಟಿಂಗಲ್ಲಿ ಸತತವಾಗಿ 1.5 ಗಂಟೆ ನಿಮ್ಮೊಟ್ಟಿಗಿದ್ದೆ. ನಿರಂತರ ಪರಿಶ್ರಮದಲ್ಲಿ ಇರ್ತೀನಿ. ನನಗೆ ಸಮಯ 1 ಅವರ್ ಸಿಕ್ಕಿದ್ರೆ ಸಾಕು, ಏನಾದ್ರು ಕೆಲಸ ಮಾಡ್ತಾ ಇರ್ತೀನಿ. ನಾನು ಯಾರಿಗೂ ವೆಯ್ಟ್ ಮಾಡಕ್ಕೆ ಹೋಗಲ್ಲ, ನನ್ನ ದಾರಿಯಲ್ಲಿ ನಾನು ಇರ್ತಾ ಇರ್ತೀನಿ ಸ್ನೇಹಿತರೆ. ಈಗ ನಾನು ಬೆಂಗಳೂರು ಟು ಮೈಸೂರು ಬರಬೇಕಾದ್ರೂ ಅಷ್ಟೇ, ಹೈವೇಲಿ ಬರಬೇಕಾದ್ರೆ ಒಂದು ಕಾಲ್ಪಾನ್ ಮುಗಿಸ್ತೆ, MD ಕಮ್ಯುನಿಕೇಷನ್, ವೈಸೋರಿ ಕಮ್ಯುನಿಕೇಟು, ಟೀಮಿಗೆ ಕಮ್ಯುನಿಕೇಷನ್ನು ಏನಾಗ್ತಾ ಇದೆ, ಅಲ್ಲಿದ್ದು ಫ್ರಾಂಚೈಸಿ ಏನಾಗ್ತಾ ಇದೆ, ನಿರಂತರ ಪರಿಶ್ರಮ ಸ್ನೇಹಿತರೆ. ನಿರಂತರ ಪರಿಶ್ರಮ ಇಲ್ಲದೆ ಇದ್ರೆ ಯಾವುದೇ ಕಾರಣಕ್ಕೂ ಡೆವಲಪ್ಮೆಂಟ್ ಆಗಲ್ಲ. ಈಗ ನೋಡಿ, ಬರ್ತಾ ಪ್ರಿಯಾಮಣಿ ಮಾತ್ರ ರೆಡಿ ಆಯ್ತು. ಅದಾದ್ಮೇಲೆ ಸುಮನ್ ಬಿಹಾರ್ ಪರ್ಸನ್, ಸೋಮು ಸರ್ ಫೋನ್ ಮಾಡಿದ್ರು. ಪ್ಲಸ್ ಅದಾದ್ಮೇಲೆ ನಮ್ಮ ಬಿಲ್ಡಿಂಗ್ ಅವರು ಇಂಜಿನಿಯರ್ ಫೋನ್ ಮಾಡಿದ್ರು, ಅವ್ರಿಗೆ ಹತ್ರ ಮಾತಾಡಿ ಧರಣಿ ಆದ್ಮೇಲೆ ನಳಿನಿ ಆದ್ಮೇಲೆ ನಮ್ಮ ಮನೆ ಹತ್ರ ಎದುರುಗಡೆ ಕೆಲಸದವ್ರು ಬಂದಿರಲು ಅಂತ ಕೇಳಕ್ಕೆ ಅವ್ರಿಗೆ ಫೋನು. ಕಮಲೇಶ್ ಬಿಹಾರ್ ಸ್ಟಾರ್, ಅಪ್ಸರ್ ಹಿಂದೂಸ್ತಾನಿ, MD ಸರ್, ಗಿರೀಶ್ ಸರ್, ಪ್ರಭಾವತಿ ನಾರ್ತ್ ಟೀಮಿಂದ, ಸುಧಾ ಮುರಯ್ಯ ಕಾಶಿ, ಬನಾರಸ್ ಅಲ್ಲಿಂದ ಕಂಟಿನ್ಯೂ. ಮತ್ತೆ ಯಾರು ಪೇಮೆಂಟ್ ಬಂದಿಲ್ಲ ಅಂದಿದ್ರು, ಸೃಷ್ಟಿ ಆಫೀಸ್ಗೆ ಫೋನ್ ಮಾಡಿದೆ, ಜಗದೀಶ್ ಬರ್ತಾ ಇದ್ದೀನಿ, ಏನಾಗ್ತಾ ಇದೆ ಅಂತ ಫೋನ್ ಮಾಡ್ಕೊಂಡು ನಿರಂತರ ಪರಿಶ್ರಮ. ನಾನು ಡ್ರೈವ್ ಮಾಡ್ತಾ ಇದ್ದೀನಿ, ಆರಾಮಾಗಿ ಸಾಂಗ್ ಹಾಕೊಂಡು ಬರಬೇಕು, ಜಾಲಿ ಮಾಡಬೇಕು, ಇಲ್ಲ ನಿರಂತರ ಪರಿಶ್ರಮ. ನಾನು ಹೋಗ್ತಾ ಇದ್ದೀನಿ, ನನ್ನ ಟೀಮ್ ಪ್ರಿಪೇರ್ ಆಗ್ತಾ ಇರಬೇಕು, ಯಾರ್ಯಾರಿಗೆ ಫೋನ್ ಮಾಡ್ತಾ ಇರಬೇಕು, ಏನು ಮಾಡ್ತಾ ಇರಬೇಕು, ಕಾಲ್ ತಗೊಂಡು ಅಲ್ಲಿದ್ದು ಏನು ಪ್ರಾಡಕ್ಟ್ ಇಶ್ಯೂ ಬರಬೇಕು. ನೋಡಿ, ನಾನು ಕೆಲವೊಂದು ಪ್ರಾಡಕ್ಟು ಡಿಸ್ಪ್ಯಾಚ್ ಆಗಬೇಕು ಸರ್ ಅಂತೇಳಿ ಫೋನ್ ಮಾಡಿದ್ರು, ಪ್ರಭಾವತಿ ಅಂತೇಳಿ. ಸೊ ನೋಡಿ, ಅವ್ರದ್ದು ಏನೇನು ಪ್ರಾಡಕ್ಟ್ ಬಂದಿಲ್ಲ, ನಾರ್ತೀನಿ ಇದೆಲ್ಲ ಅವ್ರದ್ದು ಏನೇನಿದೆ ನಾರ್ತಿದ್ದು. ಸೊ ನೋಡಿ, ಅವ್ರು ಯಾಕೆ ಗೆಲ್ತಾರೆ ಅಂತ ಹೇಳಿದ್ರೆ, ನೋಡಿ ಇವರು ಹೊಸದಾಗಿ ನಮ್ಮದು ಟೀಮ್ ಆ್ಯಡ್ ಆಗಿರ್ತಕ್ಕಂಥದ್ದು, ನಾರ್ತಲ್ಲಿ ಬಂದಿರತಕ್ಕಂಥ ಕಾನ್ಪುರ್ ಕೇಳಿದ್ದೀರಾ? ಸೊ ಅಲ್ಲಿರ್ತಕ್ಕಂಥ ಹೇಳಿ. ಸೊ ಅವ್ರ ಖುಷಿ ಏನಂತ ಹೇಳಿದ್ರೆ, ನೋಡಿ ಕೆಲವು ಸ್ಟೇಟಸ್ ಹಾಕಕ್ಕೆ ಗೊತ್ತಾಗ್ತಿರಲ್ಲ, ನೋಡಿ ಟೀಮನ್ನ ನಾನು ಯಾವ ಲೆವೆಲಲ್ಲಿ ಎಜುಕೇಟ್ ಕೊಟ್ಟು ಅಲ್ಲೂ ರೆಡಿ ಮಾಡ್ತಾ ಇದ್ದೀನಿ ಅಂದರೆ, MD ಅವರು ಯೋಚನೆ ಮಾಡೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ನಿಮಗೆ ಕಾಲ್ಸ್ ಬರಬೇಕಂದ್ರೆ ಏನು ಮಾಡಬೇಕು, ಫ್ರಾಂಚೈಸಿ ಹೋಲ್ಡರ್ ಸಮೇತ ಈಗ ಅವರು. ಸೊ ನಿಮ್ಗೆ ಏದಾದ್ರು ಆಯುರ್ವೇದ ಪ್ರಾಡಕ್ಟ್ ಬೇಕಂದರೆ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಒಂದೊಂದೇ ಟೀಮನ್ನು ಬ್ಯಾಕ್ಗ್ರೌಂಡಲ್ಲಿ ನಾನು ಪಿಕಪ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋ ಒಂದು ಮನಸ್ಥಿತಿ ಇದೆಯಲ್ಲ, ಹಾಗಾಗಿ ಅದನ್ನು ಪ್ರಿಪೇರ್ ಮಾಡ್ತಾರೆ. ಯಾರು ಡಿಪೆಂಡೆನ್ಸಿ ಇರಬೇಕು ಅಂತಾರಲ್ಲ, ಅವ್ರು ಯಾರು ನಿರಂತರ ಪರಿಶ್ರಮ ಆಗ್ತಾರೆ ಸ್ನೇಹಿತರೆ. ಇವತ್ತು ಕಂಪನಿಲಿ ನಂಬರ್ 1, ನಂಬರ್ 2, ನಂಬರ್ 3D ಆಲ್ ಓವರ್ ಇಂಡಿಯಾದಲ್ಲಿ ಬರಬೇಕಂದ್ರೆ ಈಸಿ ಅಲ್ಲ, ನಿರಂತರ ಪರಿಶ್ರಮ. ಯಾರು ನಿರಂತರ ಪರಿಶ್ರಮ ಆಗ್ತಾ ಇದ್ದೀರಾ ಅವ್ರಿಗೆ ಸಕ್ಸಸ್ ಕಟ್ಟಿಟ್ಟ ಬುದ್ಧಿ. ಯಾಕೆ ಕೆಲವರಿಗೆ ವಾರ ಇನ್ಕಮ್ ಬರಲ್ಲ, 15 ದಿನ ಆದರೂ ಇನ್ಕಮ್ ಬರಲ್ಲ, 1 ತಿಂಗಳಾದ್ರೂ ಇನ್ಕಮ್ ಬರಲ್ಲ, ಕ್ಲೋಸಿಂಗ್ ಬರಲ್ಲ. ಸರ್ ನಾನು ಓದೆ, ನನಗೆ ಅವ್ರು ಯಾರಿಗೋ ಹೇಳಿದೆ, ಅವ್ರು ಕೂಡ ಕೊಟ್ಟಿಲ್ಲ ಸರ್, ನನ್ನ ಟೀಮ್ ಎಲ್ಲ ಬೇರೆ ಕಂಪ್ನಿಗೆ ಹೋಯ್ತು, ಯಾರೋ ಬಿಟ್ಟೋಗ್ಬಿಟ್ರು ಅನ್ನೋ ಲೀಡರ್ ಅಲ್ಲ. ಯಾಕೆ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತ ಕ್ವಶನ್ ಯೋಚನೆ ಮಾಡಿದಾಗ ಅಲ್ಲಿ ಅರ್ಥ ಆಗುತ್ತೆ ಅವ್ರ ಕೆಲಸ ಏನಾಗಿದೆ ಅಂತೇಳಿ. ನಿರಂತರ ಶ್ರಮ ಏನಾಕಿದ್ರ, ಟೀಮ್ ಬಿಟ್ಟೋಯ್ತಾ ಕೆಲಸ ಜಾಸ್ತಿ ಮಾಡಬೇಕು, ಟೀಮ್ ಬಿಟ್ಟೋಯ್ತಾ ಕೆಲಸ ಜಾಸ್ತಿ ಮಾಡಬೇಕು, ವರ್ಕ್ 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 ವರ್ಕ್. ಟೀಮ್ ಜಾಸ್ತಿ ಬಂತಾ ಡಬಲ್ ವರ್ಕ್ ಮಾಡಬೇಕು. ಟೀಮ್ ಬಂದಮೇಲೆ ಡಬಲ್ ವರ್ಕ್ ಮಾಡಬೇಕು. ನಾವೇನು ಮಾಡ್ತೀವಿ, ಟೀಮ್ ಬಂದ್ಬಿಡಿದೆ ಅಂತ ಯಾವಾಗಿರ್ತೀವಿ, ಅವ್ರು 100 SP ತರ್ತಾರೆ, ಇವ್ರೊಂದು SP 300-400 SPಗೆ ಒಂದು 4,000-5,000 ಸಾವಿರ ಬಂದರೆ ಸಾಕು, ತಿಂಗಳಿಗೆ ಒಂದು 15-20 ಸಾವಿರ ಆರಾಮಿರೋಣ ಮೇಂಟೈನ್ ಆಗಲ್ಲ ಸ್ನೇಹಿತರೆ. ಅದೆಲ್ಲ ಆಗಲ್ಲ. ನಿರಂತರ ಶ್ರಮ ಆಗ್ತಾರೆ. MD ಸರ್ 2030 ಇಂಡಿಯಾದ ನಂಬರ್ 1 ಕಂಪ್ನಿ ಮಾಡ್ಬೇಕಂತೇಳಿ ಇವತ್ತು ಎಷ್ಟೋ ಜನ ಬಂದು ಕೂತಿದ್ದಾರೆ, ನನ್ನ ಹತ್ರ ಮಾತಾಡ್ಸಿದ್ದಾರೆ. ಅವ್ರ ಕಾಲ್ಸು ಮಾತಾಡ್ಲಿಕ್ಕೆ ಯಾವುದಕ್ಕೂ ಟೈಮ್ ಇಲ್ಲ. ನಿರಂತರ ಪರಿಶ್ರಮ ಆಗ್ತಾ ಇದ್ದಾರೆ. ನನ್ನ ಮೇಲೆ ಡಿಪೆಂಡ್ ಇಲ್ಲ, ಮೈ ಮೇಲೆ ಡಿಪೆಂಡ್ ಇಲ್ಲ, ಪಾಟೀಲ್ ಮೇಲೆ ಡಿಪೆಂಡ್ ಇಲ್ಲ, ಗುರುನಾಶ್ ಮೇಲೆ ಡಿಪೆಂಡ್ ಇಲ್ಲ, ಎಂಟೈರ್ ನಾಟ್ ಟೀಮ್ ಮೇಲೆ ಡಿಪೆಂಡ್ ಇಲ್ಲ. ಅವ್ರ ಮೇಲೆ ಅವ್ರು ಡಿಪೆಂಡ್ ಆಗಿದ್ದಾರೆ. ನಾನೇ ಮನ್ಸು ಮಾಡಬೇಕು, ಕಂಪ್ನಿ ನಂಬರ್ 1 ಆಗ್ಬೇಕಂತ ಹೇಳಿದ್ರೆ ಇನ್ನೊಬ್ರು ನಂಬಿದ್ರೆ ಗ್ಯಾರಂಟಿ ಆ ಟೈಮಿಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅವ್ರ ಮೇಲೆ ಅವ್ರು ಡಿಪೆಂಡ್ ಆಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಂಡಿಯಾದಲ್ಲಿ ನಂಬರ್ 1 ಕಂಪ್ನಿ 2030 ಮಾಡ್ಬೇಕಂತ ಹೇಳಿದಾಗ ಮೊದಲ ಹೆಜ್ಜೆ ನಾನೇ ಇಡಬೇಕಂತ MD ಸರ್ ಇಟ್ಟಿದ್ದಾರೆ. 2030 ಇಂಡಿಯಾದಲ್ಲಿ ನಂಬರ್ 1 ಕಂಪ್ನಿ ಆಗುತ್ತೆ ಅನ್ಬೇಕಾದ್ರೆ ಆ ಕಂಪ್ನಿ ನಾನು ಟಾಪ್ ಅಲ್ಲಿ ಇದ್ದೀನಿ ಅಂದ್ರೆ ನಾನು ನಂಬರ್ 1 ಆಗಬೇಕು ಅನ್ನೋ ಆ ಹುಚ್ಚಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸಂಸ್ಥೆಯಲ್ಲಿ 100 ಕೋಟಿ ಟರ್ನ್ ಓವರ್ ಆಗುತ್ತೆ. ಏನಾದ್ರು ಇಂಡಿಯಾದಲ್ಲಿ
2030 ನಂಬರ್ 1 ಸಂಸ್ಥೆ ಇಂಡಿಯಾದಲ್ಲಿ ಏನಾದ್ರು ವಿ ಸ್ಟಾರ್ ಬಂತು ಅಂತ ಹೇಳಿದ್ರೆ ಸಾವಿರಾರು ಕೋಟಿ ಟರ್ನ್ ಓವರ್ ಆಯ್ತು ಅಂದ್ರೆ ಯಾರ ಕೆಳಗೆ ಬಿಸ್ನೆಸ್ ಟರ್ನ್ ಓವರ್? ನಮ್ಮ ಕೆಳಗೆ ಬಿಸ್ನೆಸ್ ಟರ್ನ್ ಓವರ್. ಕಂಪ್ನಿಗೆ ಸಾವಿರಾರು ಕೋಟಿ ಬರ್ತಾ ಇದೆ ಅಂತ ಹೇಳಿದ್ರೆ ನಂಗೆ 100 ಕೋಟಿ ಬರಲ್ಲ. ನನಗೆ 100 ಕೋಟಿ ಬರುತ್ತೆ ಅಂತ ಹೇಳಿದ್ರೆ ನಿಮಗೆ 1 ಕೋಟಿ ಬರಲ್ಲ. ಬರುತ್ತೋ ಇಲ್ಲ? ಕಂಪ್ನಿ ಎಲ್ಲ 30 ನಂಬರ್ 1 ಆಗೋದು ನಾವೆಲ್ಲ ಆಗ್ತೀವಿ. ಸಾಕು ನನಗೆ ಬಿಡಿ ಖರ್ಚಿಗೆ, ಆ ಖರ್ಚಿಗೆ, ಈ ಖರ್ಚಿಗೆ, ಮನೆ ಖರ್ಚಿಗೆ 2,000 ರೂಪಾಯಿ 3,000 ರೂಪಾಯಿ. ಎಲ್ಲಿರ್ತೀರಾ ಸ್ನೇಹಿತರೆ? ನಾನೆಲ್ಲ ನ್ಯಾಚುರಲ್ ಯೂನಿವರ್ಸಲ್ಲೇ ಹೇಳುತ್ತೆ. ಏನಂತ ಗೊತ್ತಾ? ನೀರು ಗೊತ್ತಲ್ಲ ನಿಮಗೆ? ಕೆರೆ, ಬಾವಿ, ನದಿ, ಸಮುದ್ರ ಎಲ್ಲ ಜೀವಂತ ಇರೋ ಪ್ರಾಣಿ ಮಾತ್ರ ಇಟ್ಕೊಡುತ್ತೆ. ನಾವಲ್ಲ. ಅದೇಳಿ ನ್ಯಾಚುರಲ್ ಆಗಿರ್ತಕ್ಕಂಥ ಬಾವಿ, ಕೆರೆ, ನದಿ, ಸಮುದ್ರ ಯಾವುದೇ ಇರ್ಬೋದು, ಜೀವಂತವಾಗಿದ್ದರೆ ಅಲ್ಲಿ ಇರ್ತೀವಿ. ಜೀವಂತ ಇಲ್ಲ ಅಂದರೆ ಮನುಷ್ಯ ಕೂಡ ಬಿದ್ದವನು 3 ದಿನದ ಮೇಲೆ ಬಂದ್ಬಿಡ್ತಾನೆ. ಅಲ್ಲಿ ಯಾವ್ದಾದ್ರು ಐಟಮ್ ಇತ್ತು ಅಂತ ಹೇಳಿದ್ರು ಜೀವಂತ ಇಲ್ಲ ಅಂದರೆ ಅದು ತಗೊಂಬಂದು ಎಲ್ಲಿಗೆ ಹಾಕುತ್ತೆ? ದಡಕ್ಕೆ ಬಿಸಾಕತ್ತೆ. ಸ್ನೇಹಿತರೆ ಯೋಚನೆ ಮಾಡಬೇಕು. ಇದು ನಾವು ಮಾಡಿರೋದಲ್ಲ, ಸೃಷ್ಟಿ ನಿಯಮ. ಜೀವಂತ ಇದ್ದಂಥ ವ್ಯಕ್ತಿಗೆ ಮಾತ್ರ ಈ ಜಗತ್ತಲ್ಲಿ ಬದುಕಲಿಕ್ಕೆ ಅವಕಾಶ. ಜೀವಂತ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಅಂಥದ್ರಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನಾವು ಜೀವಂತವಾಗಿಲ್ಲ ಅಂದರೆ ಎಷ್ಟೋ ಜನ ಬಿಟ್ಟು ಹೋಗ್ತಾರಲ್ಲ. ಏನು ಬಿಟ್ಟು ಹೋಗೋದು? ಅವರಲ್ಲಿ ಜೀವ ಇಲ್ಲ, ಹೋಗಿದೆ, ಕಾನ್ಫಿಡೆನ್ಸ್ ಹೋಗಿದೆ, ಕೆಲಸದ ಮೇಲಿರೋ ಖುಷಿ ಹೋಗ್ಬಿಟ್ಟಿದೆ. ನಾವು ಇಷ್ಟಪಟ್ಟು ಕೆಲಸ ಮಾಡ್ತೀವಿ, ನಮಗೆ ಟೈರ್ಡ್ ಅನ್ಸಲ್ಲ. ರಾತ್ರಿ 12 ಗಂಟೆ ಆದರೂ ಝೂಮ್ ಮೀಟಿಂಗಲ್ಲಿ ಇರ್ತೀವಿ, 11:30 ಝೂಮ್ ಮೀಟಿಂಗಲ್ಲಿ ಇರ್ತೀವಿ. ಎಷ್ಟೋ ಜನ ಹೇಳಿದ್ರು ಮೊನ್ನೆ, ನನಗೂ ಗೊತ್ತಿರಲಿಲ್ಲ, ನಾನು ಇಷ್ಟು ಹಿಂದಿ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡು ಚೆನ್ನಾಗಿ ಅಂತೇಳಿ. उन्हें ಎಷ್ಟೋ ಜನ ಬಂದು ಮೋದಿ ಕೇರ್ ಕಂಪ್ನಿ, ಆ ಕಂಪ್ನಿ, ಈ ಕಂಪ್ನಿಯಲ್ಲಿ ಹ್ಯಾಂಡ್ ಶೇಕ್ ಕೊಟ್ಟು ಸರ್ आपने दिल से बात किया सर, ನಿಮ್ಮ ಮನಸ್ಸಲ್ಲಿ ಇದ್ದಿದ್ದು ಹೇಳಿದ್ರಿ ಸರ್, ಭಾಳ ಖುಷಿ ಆಯಿತು. MD ಸರ್ ಖುಷಿಯಾಗಿ ಮಾತಾಡ್ಬಿಟ್ರು. ನನಗೊಬ್ರು ನಾರ್ತ್ಗೆ ಸಪೋರ್ಟ್ ಬೇಕಿತ್ತು, ಇವತ್ತು ಹಿಂದಿ ಚೆನ್ನಾಗಿ ಮಾತಾಡಿದೆ, ಸಂತೋಷ್ ಎಂಟೈರ್ ನಾರ್ತ್ ನಿನ್ನ ಹ್ಯಾಂಡ್ ಓವರ್ ಮೇಂಟೈನ್ ಮಾಡೋದು. ಅಂದರೆ ನಾನು ನಾರ್ತ್ಗೆ ಹೋಗ್ಬೇಕಂದ್ರೆ ನನಗೆ ಹಿಂದಿ ಬೇಕಿತ್ತು, ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಎಷ್ಟೋ ಸರಿ ನಮ್ಮ RK ಟ್ರೈನಿಂಗಲ್ಲೂ ನಾನು ಹಿಂದಿ PPT ಹಾಕೊಂಡು ನಾನು ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆ ಸ್ಟಾರ್ಟ್ ಮಾಡಿದೆ? ನನಗೆ ಅವಶ್ಯಕತೆ ಇತ್ತು. ನಾನು ಇಂಡಿಯಾದಲ್ಲಿ ಕಂಪನಿ ನಂಬರ್ 1 ಆಗುತ್ತೆ ಅಂದರೆ ನಾನೂ ಸಹ ನಂಬರ್ 1 ಆಗಬೇಕಂತ ಹೇಳಿದ್ರೆ ನಾನು ಲ್ಯಾಂಗ್ವೇಜನ್ನು ಕಲಿಬೇಕು. ಈಗ ತಮಿಳ್ನಾಡು ಟೀಮ್ ಸ್ಟಾರ್ಟ್ ಆಗ್ತಾ ಇದೆ. ಸ್ವಲ್ಪ ಸ್ವಲ್ಪ ನಾನು ನಳಿನಿ ಹತ್ರ ಮಾತ್ರ ಕೇಳ್ತಾ ಇದ್ದೀನಿ, ಸ್ವಲ್ಪ ಹೇಳ್ಕೊಡ್ತಾರಮ್ಮ ನಾನು ಕಲಿಬೇಕು ಅಂತೇಳಿ. ಆ PPTಲಿ ತಮಿಳು ವರ್ಡು, ಕನ್ನಡ ವರ್ಡು ಎಲ್ಲ ಸೆಟ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊತೀನಿ. ನಾನು ಕಲಿಬೇಕಲ್ಲ. ಒಬ್ಬ ಸೆಲೆಬ್ರಿಟಿ ಆಗಬೇಕಂದ್ರೆ ಬಿಸ್ನೆಸ್ಸು ಸ್ಟೇಟ್ ಲೆವೆಲಲ್ಲಿ ಹೋಗ್ತಾ ಇದೆ, 16 ಸ್ಟೇಟ್ಗಳಿಗೆ ಬೀಳ್ತಾ ಇದೆ. ಇವತ್ತು ನಮ್ಮದೇ ಆದ ಟೀಮ್ ಇನ್ಸೆಂಟಿವ್ ಲೈನಲ್ಲಿ ಇರ್ತಕ್ಕಂಥದ್ದು. ಆಂಧ್ರ ಎಂಟ್ರಿ ಕೊಟ್ಟಾಯ್ತು, ತಮಿಳ್ನಾಡು ಎಂಟ್ರಿ ಕೊಟ್ಟಾಯ್ತು, ನಾರ್ತಲ್ಲಿ ಎಂಟ್ರಿ ಕೊಟ್ಟಾಯ್ತು, ಬಿಹಾರ್, ಪಟ್ನಾ, ಜಾರ್ಖಂಡ್, ಕಾನ್ಪುರ್, ಬನಾರಸ್ ಎಲ್ಲ ಕಡೆ ಎಂಟ್ರಿ ಕೊಟ್ಟಾಯ್ತು. ಸೊ ನಾನು ಎಂಟ್ರಿ ಆಗಿದೆಯಲ್ಲ, ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ ಅಂತ ನಾನು ಸುಮ್ಮನೆ ಕೂತ್ರೆ ನಂಗೆ ಲ್ಯಾಂಗ್ವೇಜ್ ಬರಲ್ಲ ಅಂದರೆ ಟೀಮ್ ಏನಾಗುತ್ತೆ ಹೇಳಿ? ಸರ್ MD ಸರ್ ಬನ್ನಿ ಸರ್, ನಾನು ಡಿಪೆಂಡ್ ಆಗ್ಲಿಕ್ಕೆ ಆಗುತ್ತಾ? ಅವ್ರಿಗೆ 108 ಕೆಲಸ, ಹೋಗ್ಲಿ ಬಿಡಿದ್ರೆ ನನ್ನ ಟೈಮ್ ಇಲ್ಲ ಅಂತಾರೆ. ಸೊ ನಾವೇ ಹಿಂದಿ ಕಲ್ತ್ಬಿಟ್ರೆ ಯಾರ ಮೇಲೆ ಅವ್ರ ಡಿಸಿಷನ್ ಇದೆಯಾ? ಕಾಯೋದು. ಇವಾಗ ಟ್ರೈನಿಂಗ್ ಡಿಪೆಂಡೆನ್ಸ್ ಇಲ್ಲ. ಮೊದಲನೇ ಹೆಜ್ಜೆ ಯಾರ ಮೇಲೆ ಡಿಪೆಂಡೆನ್ಸ್ ಇಲ್ಲ. ದೊಡ್ಡ ದೊಡ್ಡ ಕಾರ್ಯಕ್ರಮ 500,000 ಜನ ಯಾರ ಮೇಲೆ ಡಿಪೆಂಡ್ ಇಲ್ಲ. ಡೇಟ್ ಫಿಕ್ಸ್ ಮಾಡ್ತಾ ಇರ್ತೀನಿ, ಚೀಫ್ ಗೆಸ್ಟ್ ಹಾಕೋತಾ ಇರ್ತೀನಿ, ಕಾರ್ಯಕ್ರಮ ಮಾಡ್ತಾ ಇರ್ತೀನಿ, ಹೊಡ್ಕೊಂಡು ಹೋಗ್ತಾ ಇರ್ತೀನಿ. ಡೆವಲಪ್ಮೆಂಟ್ಸ್ ಬರುತ್ತೆ, ಇನ್ಕಮ್ ಬರುತ್ತೆ. ಇಡೀ ಕಂಪನಿ ಹಿಸ್ಟ್ರಿ ಜಾಯಿನ್ ಆಗಿ ದಿನದಿಂದ ಇವತ್ತವರೆಗೂ 1 ವಾರ ಇನ್ಕಮ್ ಇಲ್ದಲೇ ಇಲ್ಲ ಈ ಸಂತೋಷ್. ಕಂಟಿನ್ಯೂ ವಾರ ಇನ್ಕಮ್ ಕಂಟಿನ್ಯೂ ಇನ್ಕಮ್. ಇದು ರೆಕಾರ್ಡ್ ಇಷ್ಟರಲ್ಲಿ. ಯಾಕೆ ಹೇಳಿ? ನಿರಂತರ ಪರಿಶ್ರಮ. ಸ್ನೇಹಿತರೆ, ಯಾರು ನಿರಂತರ ಪರಿಶ್ರಮ ಆಗ್ತಾರೆ ಆ ಭಗವಂತ ಕೂಡ ನಿಮ್ಮ ಕಷ್ಟಕ್ಕೆ ತಲೆ ಬಾಗ್ತಾನೆ. ಯಾರು ನಿರಂತರ ಪರಿಶ್ರಮ ಹಾಕಲ್ಲ ಸ್ನೇಹಿತರೆ, ಆ ಭಗವಂತನು ಸರಿಯಾದ ಟೈಮಲ್ಲಿ ಕೈ ಕೊಟ್ಬಿಡ್ತಾನೆ. ಕರ್ಣಗೆ ಹೆಂಗೆ ಕೈ ಕೊಟ್ಟಲ್ಲ ಅದೇ ಥರ ಕೈ ಕೊಟ್ಬಿಡ್ತಾನೆ ಭಗವಂತ. ಕರ್ಣನ್ ಬೇರೆ ಸ್ಟೋರಿ ಬಿಡಿ. ಮಂತ್ರ ಮರ್ತೋಯ್ತು ಅಂತ ಹೇಳಿದ್ರಲ್ಲ, ಮಂತ್ರ ಮರ್ತೋಗ್ಲಿಕ್ಕೆ ಆ ಭೂಮಿ ತಾಯಿದ್ದು ಶಾಪ ಆಯಿತು. ಇಲ್ಲೂ ಏನಾಗುತ್ತೆ ಹೇಳಿ? ಶಾಪಗಳು ಬಿದ್ದುಬಿಡುತ್ತೆ ಟೀಮಿಂದ. ನಾನು ಕರೆದಾಗ ಬಂದಿಲ್ಲ, ನನಗೆ ಅಲ್ಲಿ ಹೋಗಿಲ್ಲ, ನಮ್ಗೆ ಅಟ್ಲೀಸ್ಟ್ ಸಪೋರ್ಟ್ ಮಾಡಿಲ್ಲ. ನಾನು ಯಾಕೆ ಟೀಮಿಗೆ ಮ್ಯಾಕ್ಸಿಮಮ್ ಝೂಮ್ ಮೀಟಿಂಗಲ್ಲಿ ಬರ್ತೀನಿ, ಕೆಳಗಡೆ ಸಪೋರ್ಟ್ ಮಾಡಿಲ್ಲ ಅಂದರೆ ಝೂಮ್ ಮೀಟಿಂಗಲ್ಲಿ ಎಜುಕೇಷನನ್ನು ತಗೊಳ್ಳಿ. ರೈಟ್ ಹೌದು? POPಗಳನ್ನು ಯಾಕೆ ಸ್ಟ್ರಾಂಗ್ ಮಾಡಿ ಅಂತೀವಿ? POPಗೆ ಬಂದಾಗ ಅವ್ರಿಗೆ ಉತ್ತೇಜನ ಸಿಗುತ್ತೆ. ನಿನ್ನೆ ನಾನು ಮೊದಲ ಹೆಜ್ಜೆ ಕಾರ್ಯಕ್ರಮದ ಬಗ್ಗೆ ಎಷ್ಟು ವಿಚಾರಗಳನ್ನು ಹೇಳಿದೆ, ಏನೇನಿರುತ್ತೆ, ಯಾವ ಥರ ಇರುತ್ತೆ ಅಂತೇಳಿ. ಯಾವಾಗ ನಾವು ಟ್ರೈನಪ್ ಆಗ್ತಾ ಹೋಗ್ತೀವಿ ಸ್ನೇಹಿತರೆ. ನನಗೆ ಯಾರಿದ್ದಾರೆ ಟ್ರೈನರ್? ನನಗೆ ಯಾರಿದ್ದಾರೆ ಅಪ್ಲೈ? ನನಗೆ ನಾನೇ ಪ್ರಿಪ್ರೇಷನ್, ನನಗೆ ನಾನೇ ಲೀಡರ್, ನನಗೆ ನಾನೇ ಅಪ್ಲೈ. ರೆಸ್ಪಾನ್ಸಿಬಿಲಿಟಿಯಿಂದ ಓನರ್ಶಿಪ್ಪಿಗೆ ಬಂದ್ಬಿಟ್ಟಿದ್ದೀನಿ. ಓನರ್ಶಿಪ್ ಅಂತ ಹೇಳಿದ್ರೆ ಜವಾಬ್ದಾರಿ. ಎಷ್ಟೋ ಜನ ಲೀಡರ್ಶಿಪ್ಪಿಗೆ ಬಂದಿಲ್ಲ, ಇನ್ನು ಓನರ್ಶಿಪ್ಪಿಗೆ ಬರೋದು. ಯಾಕೆ? ನಿಮ್ಮ ಶ್ರಮ ಕಮ್ಮಿ ಇದೆ ಸ್ನೇಹಿತರೆ, ಅದಕ್ಕೆ ಸೋಲ್ತಾ ಇದ್ದಾರೆ. ದಯವಿಟ್ಟು ಇವತ್ತಿಂದ ಒಂದು ಡಿಸೈಡ್ ಮಾಡಿ, ನಾನು ಪಕ್ಕ ಹೇಳ್ತೀನಿ, V ಸ್ಟಾರ್ ಮಾಡೋದಿದ್ರೆ ಸೀರಿಯಸ್ ಆಗಿ ಪಾರ್ಟ್ ಟೈಮ್ ಮಾಡಬೇಕು. ಮೇಡಮ್ ರಾಜ್ಯ ಸ್ಕೂಲ್ ಏನಿದೆಯಲ್ಲ ಅದ್ರಲ್ಲಿ ಏನು ಮಾಡಿ ಗೊತ್ತಾ? ಹೆಡ್ಲೈನು RC ಪಾರ್ಟ್ ಟೈಮ್, RC ಫುಲ್ ಟೈಮ್ ಅಂತ ಹೇಳ್ಬೋದು. ಪಕ್ಕ ಹೇಳ್ತಾರೆ. ದಯವಿಟ್ಟು
ಕಂಪನಿ ಮಾಡಿರೋದು 8ನೇ ರ್ಯಾಂಕ್ ಯಾಕೆ ಮಾಡಿದ್ದೀವಿ? ಲಕ್ಪತಿಗೆಲ್ಲ ಗಮನ ಕೊಡೋಕ್ಕಾಗಲ್ಲ. ಡೈಮೆನ್ಷನ್ ಮಾಡಬೇಕಂದ್ರೆ ಅವರ ಮಾತಿಗೆ ವ್ಯಾಲ್ಯೂ ಕೊಡೋದನ್ನ ಸೇರಿಸ್ಕೊಂಡಿದ್ದಾರೆ. ಅಲ್ಲೂ ವ್ಯಾಲ್ಯೂ ಕೊಟ್ಟಿಲ್ಲ ಅಂದ್ರೆ ಹೊರಗೆ ಹಾಕ್ತಾರೆ. ಅವ್ರು ಡೈಮಂಡ್ ಮಾಡಕ್ಕೆ ಹೊರಟಿದ್ದಾರೆ. 9th ರ್ಯಾಂಕ್ ಅವರೆಲ್ಲ 10th ಬರಬೇಕಂದ್ರೆ ಕರೆಕ್ಟ್ ಅಲ್ಲ. 8th ಇರೋರು 9th ಬರಬೇಕಂದ್ರೆ ಗಮನ ಕೊಡಲೇಬೇಕಲ್ಲ. ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾ ಇದ್ದಾರೆ, ಫೋಕಸ್ ಕೊಟ್ಟಾಗಲೇ ತಾನೆ ಬಿಸ್ನೆಸ್ ಬರೋದು. ಬಿಸ್ನೆಸ್ ಬಂದರೆ ತಾನೆ ಡೈಮಂಡ್ ರ್ಯಾಂಕಿಂಗ್ ಆಗೋದು. MD ಅವರ ನೇರ ದೃಷ್ಟಿ ಬಿದ್ದಿದೆ. ಈಗ ಮಿನಿಮಮ್ 300 ಜನ ಡೈಮಂಡ್ ಮಾಡ್ಬೇಕಂತ ಏನು ಹೊರಟಿದ್ದಾರೆ, ಸ್ಟೆಪ್ ತಗೊಂಡಿದ್ದಾರೆ. ಸಹಿಸ್ಕೊಂಡವರು MD ಅವರು ಹೇಳಿದ್ ಕೇಳ್ಕೊಂಡು ಎಸ್ ಸರ್ ನಾವು ಮಾಡ್ತೀವಿ, POP ಹೋಗ್ತೀವಿ, ಫೀಲ್ಡ್ ಹೋಗ್ತೀವಿ ಅನ್ನೋರು ಆ ಗ್ರೂಪಲ್ಲಿ ಇರ್ತಾರೆ. ಇಲ್ಲ ಸರ್ ನಾನು ಸ್ವಲ್ಪ ಆಲಸ್ಯ, ನನಗೆ ಲೂಸ್ ಮೋಷನ್ ಜಾಸ್ತಿ ಇದೆ, ಜ್ವರ ಬರ್ತಾರೆ ತವಾಗ ನಂಗೆ ಓಡಾಡ್ಲಿಕ್ಕಾಗಲ್ಲ, ಮೈಕೈ ನೋವು ಜಾಸ್ತಿ ಇದೆ ಅನ್ನೋರು ಹೊರಡ್ತಾರೆ. ಒಬ್ರು ಡೈಮಂಡ್ ಅಂದ್ರೆ ಎಷ್ಟು ದುಡ್ಡು ಬರುತ್ತೆ? 57 lakhs, 57 ಲಕ್ಷ ಇನ್ಕಮ್. 2 ವರ್ಷ 3 ವರ್ಷದಲ್ಲಿ ಆ ರ್ಯಾಂಕಿಂಗ್ ತಗೊಂಡೋಗಿ ಕೂರಿಸಿದ್ರೆ 60 ಲಕ್ಷ ಇನ್ಕಮ್ ಅಂದ್ರೆ ಹುಡುಗಾಟ ಏನ್ರಿ? ಕೇಳಿದ್ರೆ 100 ರೂಪಾಯಿ ಕೊಡಲ್ಲ ಜನ. 100 ರೂಪಾಯಿ ಕೊಡಲ್ಲ. ಕೊಟ್ಟರು ನಮ್ಮ ಮಗ 100 ಇಸ್ಕೊಂಡೆಲ್ಲ ಕೊಡು ಅಂತಾರೆ. ಮುಖ ದಪ್ಪ ಮಾಡ್ತಾರೆ ಕೊಡ್ಬೇಕಾದ್ರೆ. ಅಂಥದ್ರಲ್ಲಿ ಇವತ್ತು ಕಂಪನಿ ಆ ಮಟ್ಟಿಗೆ ಕೊಡ್ತಾ ಇದೆ ಅಂದ್ರೆ ಯೋಚನೆ ನಾವು ಮಾಡ್ಬೇಕಲ್ಲ. ಇಲ್ಲಿ ಕಮಿಟೆಡ್ ಲೀಡರ್ಸ್ ಇಲ್ಲ. ಪ್ರಿಯಾ ಮೇಡಮ್ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಮಾಡಲ್ಲ, ನೇತ್ರ ಅವರು ಕಾಮನ್ ಆಗಿದ್ದಾರೆ. ನಾವು ಸ್ಟ್ರಿಕ್ಟ್ ಮಾಡಿಬಿಟ್ರೆ ಯಾಕೆ ಮತ್ತೆ CN ಸರ್ ನೀವು ಬಂದು ಸ್ಟ್ರಿಕ್ಟ್ ಮಾಡ್ಬಿಟ್ಟು ನನ್ನ ಟೀಮ್ ಮಾಡ್ಬಿಟ್ರಿ ಅಂತ ಹೇಳ್ತಾರೆ ಅಂತ ನಾವು ಸುಮ್ಮನೆ ಆಗ್ಬಿಡ್ತೀವಿ. ನಮಗೆ ಪೂಸಿ ಹೊಡೆದು ಮಾಡಿಸೋದು ಕೆಲಸ ನಮ್ಗೆ ಬರೋದೇ ಇಲ್ಲ. ನಮ್ದು ಏನು ಪಾಲಿಸಿ ಗೊತ್ತಾ? ದೇವ್ರ ಥರ ನ್ಯಾಚುರಲ್ ಯೂನಿವರ್ಸಲ್. ಕೆರೆ ಬಿದ್ದಾಗ ಎಷ್ಟು ಸರಿ ಸಪೋರ್ಟ್ ಮಾಡ್ತಾನೆ ದೇವರು? 3 ಸರಿ ಮಾಡ್ತಾನೆ. 1 ಸರಿ ಎತ್ತು ಮೇಲಾಗ್ತಾನೆ, ಅವಾಗ ನಾನು ಇದ್ರ ಪರವಾಗಿಲ್ಲ. 2 ಸರಿ ಎತ್ತಾಗ್ತಾನೆ, 3ನೇ ಸರಿ ಸಾಯಿ ಅಂತ. ಕರೆಕ್ಟ್ ಹೌದಲ್ವಾ? ನಮ್ಮದು 3 ಸರಿ ಆಪ್ಷನ್ ಆದಮೇಲೆ 4ನೇ ಆಪ್ಷನ್ ಏನು ಗೊತ್ತಾ? ನಿಮ್ಮ ಮನೆ ಬರ ಏನು ಬೇಕಾದ್ರೂ ಮಾಡ್ತೀವಿ. ಯಾಕೆಂದರೆ ಬೆಳಿಲಿಕ್ಕೆ ದೊಡ್ಡ ದೊಡ್ಡ ಟೀಮ್ ಇರ್ಬೇಕಾದ್ರೆ ಫೋಕಸ್ಸು ಕೆಲಸ ಮಾಡ್ತಿದ್ದವ್ರ ಕಡೆ ಗಮನ ಕೊಟ್ಟು ನಾವು ಯಾಕೆ ಗೆಲ್ಲೋರ್ನಾಗ ಸೋರಿಸ್ಬೇಕು? ಕರೆಕ್ಟ್ ಹೌದಲ್ವ? ನಾವು ಯಾರಿಗೆ ಕೊಡ್ಬೇಕು ಫೋಕಸ್? ಎಲ್ಲರಿಗೆ ಕೊಡಬೇಕು. ನಾವು ಯಾರನ್ನೂ ಬಿಟ್ಟೋಗಿ ಅಂತೆಲ್ಲ ದೂರ್ತಾ ಇಲ್ಲ. ಪಾರ್ಟ್ ಟೈಮ್ ಅಂದರೆ ಪಾರ್ಟ್ ಟೈಮ್ ಮೈಂಡ್ ಸೆಟ್ಟಿಗೆ ಬಂದ್ಬಿಡಿ. ಅವಾಗ ಏನಾಗೋದು ಗೊತ್ತಾ? ಪಾರ್ಟ್ ಟೈಮ್ ಅಂತ ಗ್ರೂಪ್ ಗೊತ್ತಾಗ್ತಲ್ಲ, ಪಾರ್ಟ್ ಟೈಮ್ ಅವರಿಗೆ ಜಾಸ್ತಿ ನಾವು ಪ್ರೆಷರ್ ಮಾಡಬಾರ್ದು ಅಂತ ನಮ್ಗೆ ಐಡಿಯಾ ಸಿಗುತ್ತೆ. ಫುಲ್ ಟೈಮ್ ಅಂದಾಗ ನಾವು ಅವರಿಗೆ ಒಂದು ಸ್ವಲ್ಪ ಎಲ್ಲಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಕೇಳಲಿಕ್ಕೆ ಆಗುತ್ತೆ. ನೋಡಿ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ನಾವೇನು ಗೌರ್ಮೆಂಟ್ ಜಾಬ್ ಅಲ್ಲ. ನಿಮಗೆ ಕುತ್ತಿಗೆ ಮೇಲೆ ಹಾಕಿ ಎಳ್ಕೊಂಬಂದು 24/7 ಕೆಲಸ ಮಾಡ್ಬೇಕಂತೇಳಿ. ಇದು ಒಂದು ಬಾಂಡಿಂಗ್ ಟೈಮಿಂಗ್ಸಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಒಂದು ಪ್ರೀತಿ ವಿಶ್ವಾಸದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಎಷ್ಟು ಸಮಯ ಇಷ್ಟಾರಿಗೆ ಕೊಡ್ತೀರಾ, ಇಷ್ಟಾರ ಅಷ್ಟು ದುಡ್ಡನ್ನು ನಿಮಗೆ ಕೊಡ್ತೀರಾ. ಎಷ್ಟು ಸಮಯ ಇಷ್ಟಾರಿಗೆ ಕೊಡ್ತೀರಾ? 15,000 20,000 ಸಂಬಳ ಸಿಗೋ ಜಾಗದಕ್ಕೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಟೈಮ್ ಕೊಡ್ತೀರಾ. ಬಯೋಮೆಟ್ರಿಕ್ ಎತ್ತಿ ಒಳಗೆ ಹೋಗ್ತೀರಾ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ. ಅರ್ಧ ಗಂಟೆ ಲೇಟ್ ಆದರೆ ಬಾಸ್ ಬೈತಾರಪ್ಪ ಅಂತೇಳಿ ಹೆಂಡತಿಗೆ ಬೇಕಾದ್ರೆ ಬೈದು ಓಡೋಗ್ಬಿಡ್ತೀರಿ, ಅಥವಾ ಹಸ್ಬೆಂಡಿಗೆ ಬೈದು ಓಡೋಗ್ಬಿಡ್ತೀರಾ. ಇಲ್ಲಿ ಲಕ್ಷ ಇನ್ಕಮ್ ಬರುತ್ತೆ, ವಾರ ವಾರ ಇನ್ಕಮ್ ಕೊಡ್ತಾರೆ ಅಂತ ಹೇಳಿದ್ರು ಸಿಸ್ಟಮ್ ಇಲ್ಲ. ನಾವು ಆದಿಶ್ವರ್ ಕಿರಿಯರ್ ಮಾಡಬೇಕಂದ್ರೆ 99-2000 ರಮೇಶ್ ಅವರು ಮಂಗಳೂರಿಗೆ ಹೋಗ್ತಿದ್ದು. ವಾಮಿಟ್ ಸೆನ್ಸೇಷನ್ ಆ ಧರ್ಮಸ್ಥಳ ಘಾಟಿ ದಾಟೋಗ್ಬೇಕಾದ್ರೆ ಏನು ಚಿಕ್ಕದು, ನಂಗೆ 19 ವರ್ಷ ಅವಾಗ. ಬೇಕಿತ್ತು, ಕಮಿಟ್ಮೆಂಟ್ ಇತ್ತು ಫ್ಯಾಮಿಲಿ. ಶೇವ್ ಮಾಡಿಲ್ಲ ಅಂತ ಹೇಳಿದ್ವಿ, ಹೊರಗೆ ನಿಲ್ಸಿದ್ದಾರೆ. ಮೀಟಿಂಗಿಗೆ ಒಳಗೆ ಬಿಟ್ಟಿಲ್ಲ, ಹೊರಗೆ ನಿಲ್ಸಿದ್ವಿ. ಅವೆಲ್ಲ ಅವತ್ತು ಮಾಡಿದ್ರಲ್ಲ, ಇವತ್ತೊಬ್ಬ ಲೀಡರ್ ಆಗಿ ನಾವು ನಿಂತಿದ್ದೀವಿ. ಇಲ್ಲಾಂದರೆ ನಾವು ಅವತ್ತೇ ಹೋಗ್ಬಿಟ್ಟಿರ್ತೀವಿ. ನೈನಿತಾಲ್ ಉತ್ತರಾಖಂಡಲ್ಲಿರೋದು. ಡೆಲ್ಲಿಯಿಂದ 8-9 ಅವರ್ ಜರ್ನಿ. 80,000 ಕೊಟ್ಟಿದ್ದೀನಿ 4 ಡೇಸ್ಗೆ. ಸ್ಟಡಿ 80,000 ಕೊಟ್ಟಿದ್ದೀನಿ. ಎಷ್ಟಕ್ಕೆ? 4 ಡೇಸಿಗೆ. 8 ಗಂಟೆಗೆ ಹಾರೊಳಗಿರ್ಬೇಕಂದ್ರೆ ಬೆಳಗ್ಗೆ ಫ್ರೆಶ್ ಅಪ್ ಆಗಿ. 10 ಗಂಟೆಗೆ ಬ್ರೇಕ್ಫಾಸ್ಟ್, 7:30 8 ಗಂಟೆಗೆ ಸ್ನ್ಯಾಕ್ಸ್, ಕಾಫಿ, ಬಿಸ್ಕತ್. 8 ಗಂಟೆಗೆ ಹಾರೊಳಗಿರ್ಬೇಕು ಅಂತ. ಒಂದು ರೂಮಲ್ಲಿ 3 ಶೇರಿಂಗ್ ಕೊಟ್ಟಿದ್ರಲ್ಲ, ಒಬ್ಬ ಲೇಟ್ ಮಾಡಿಬಿಡ ಸ್ನಾನ ಮಾಡೋಣ, ಅವ್ನು ಬಿಟ್ಟು ಓಡೋಗ್ಬಿಟ್ಟ. 7:59 ಒಳಗೆ ಹೋಗ್ಬಿಟ್ಟ. ನಾನು ಶೂ ಹುಡುಕ್ತಾ ಕೂತಿದ್ದೀನಿ, ಅವ್ನು ಶೂ ತಗೊಳಕ್ಕೆ ಹೊಡೆದ್ಬಿಟ್ಟೇನೆ. ಅದು ಒಳಗೆ ಹೋಗ್ಬಿಡಿದು, ಮಂಚದಲ್ಲಿ ಹುಡುಕ್ತಾ ಇದ್ದು. ಒಂದು ಶೂ ಸಿಕ್ಕಿದೆ, ಒಂದು ಶೂ ಸಿಗ್ತಾ. ಹುಡುಕಿ ಏನೋ ಮಾಡೋಣ, 8 ಗಂಟೆ 2 ನಿಮಿಷಕ್ಕೆ ಹೋಗಿದ್ದೀನಿ. ಸರ್ ಪ್ಲೀಸ್ ಸರ್, ಡೋರ್ ಕ್ಲೋಸ್ ಸರ್, ಯು ಹ್ಯಾವ್ ಕಮ್ ಟು 10 o'clock ಸರ್. ಒಂದು ದಿನಕ್ಕೆ 20,000 ಕೊಟ್ಟಿದ್ದೀನಿ. ಗಂಟೆಗೆ 900 ರೂಪಾಯಿ ಇರ್ತದೆ. ಹೊರಗಡೆ ಇದ್ದೀವಿ, ಆ ವಿಂಡೋದಲ್ಲಿ ಕಾಣ್ತಾ ಇದೆ, ಒಳಗಡೆ ಇರ್ತಾರೆ. ಹೊಟ್ಟೆ ಹೊಡಿತಿತ್ತು. ಆ ಆ್ಯಕ್ಟಿವಿಟೀಸಲ್ಲಿ ನಾನು ಇರಲಿಲ್ಲ. ಅದಕ್ಕೆ ಏನು ಮಾಡ್ತೀನಿ ಗೊತ್ತಾ? 8 ಗಂಟೆ ಅಂದರೆ 8 ಗಂಟೆ ಟೈಮಿಗೆ ರೆಡಿ ಆಗೋಕ್ಕೆ ಟೈಮ್ ಪಿಕಪ್ ಆಗಲ್ಲ. 1 ಅವರ್ ಬಿಫೋರ್ ಎತ್ತಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. 6 ಗಂಟೆಗೆ ಎದ್ದೇಳಬೇಕಂದ್ರೆ 5 ಗಂಟೆಗೆ ಎದ್ದೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಬೆಂಗಳೂರಿಗೆ ಚಿಕ್ಕಮಗಳೂರಿಂದ ಕರೆಕ್ಟಾಗಿ 4 ಗಂಟೆ ಸಾಕು ನನ್ನ ಟೈಮಿಂಗ್ಸ್ ಹೋಗ್ತೀನಿ. ಆದರೆ ನಾನೇನು ಮಾಡ್ತೀನಿ ಗೊತ್ತಾ? 6 ಅವರ್ಸ್ ಟೈಮಿಂಗ್ಸಲ್ಲಿ ಹೋಗ್ತೀನಿ. ಬೆಳಗ್ಗೆ 5 ಗಂಟೆಗೆ ಹೊರಟೆ ಬೆಂಗಳೂರು 9:30 10 ಗಂಟೆಗೆ ನಾನು ಬಂದುಬಿಡ್ತೀನಿ. 5 ಗಂಟೆಗೆ ಹೊರಟೆ ಏನು ಮಾಡ್ತೀನಿ ಗೊತ್ತಾ? 3 ಗಂಟೆಗೆ ಎದ್ದು ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಡು ಎಕ್ಸಾಕ್ಟ್ 4 ಗಂಟೆಗೆ ಚಿಕ್ಕಮಗಳೂರಿಂದ ಬಿಟ್ಬಿಡ್ತೀನಿ. ಯಾರಿಗೆ ಗೊತ್ತು ಟೈಮ್ ಪಂಚರ್
ಯಾರಿಗೊತ್ತು ಟೋಲಲ್ಲಿ ರಶ್ ಇದ್ರೆ, ಯಾರಿಗೊತ್ತು ಟ್ರಾಫಿಕ್ ಜಾಮ್ ಆಗ್ಬಿಟ್ರೆ, ಯಾರಿಗೊತ್ತು ಹೈವೇ ರೋಡಲ್ಲಿ ಆಕ್ಸಿಡೆಂಟ್ ಆಗಿರುತ್ತೆ, ರೋಡೇ ಬ್ಲಾಕ್ ಮಾಡಕ್ಬಿಡ್ತಾರೆ. ನಮಗೋಸ್ಕರ 100 ಜನ ಬರ್ತಾರೆ, ಕಾಯಬಾರ್ದವ್ರಿಗೆ ವೇಟಿಂಗ್ ಮಾಡಿಸ್ಬಾರ್ದು. ಯಾವಾಗ ನನಗೆ ಅಲ್ಲಿ ನಿಲ್ಲಿಸಿದ್ರು ಮಂಗಳೂರಲ್ಲಿ, ಯಾವಾಗ ನೈನಿತಾಲಲ್ಲಿ ನಿಲ್ಲಿಸಿದ್ರಲ್ಲ ಟೈಮಿಂಗ್ಸಿಗೆ, ಅವತ್ತು ಕಲಿತೆ ಟೈಮ್ ಮ್ಯಾನೇಜ್ಮೆಂಟ್. ಇಲ್ಲ ಅಂದರೆ ನಾನು ಪುಟ್ಟ ಪೋಲಿ ಥರ ಇದ್ದು ದುಡ್ಡು ಮಾಡ್ತಾ ಇರಲಿಲ್ಲ, ಈ ರ್ಯಾಂಕಿಂಗ್ ಬರೋಣ ಅಂತ. ನಿಮಗೆ ಹೇಳಿದಾಗ ಕೆಲವ್ರಿಗೆ ಏನು ಅನ್ಸುತ್ತೆ ಗೊತ್ತಾ, ಬೇಜಾರು ಅನ್ಸುತ್ತೆ. ಯಾವಾಗ ಎಷ್ಟು ಹೇಳ್ತಾರಪ್ಪ ಇವರು, ಏನು ಕೊಟ್ಬಿಟ್ಟಿರ್ತಾರ. ನಾವು ಯಾರು ಕೊಟ್ಟಿಲ್ಲ, ಕೊಡ್ಸಕ್ಕೆ ಬಂದೀವಿ. ತಗೊಂಡಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ? ಸರಿಯಾದ ಮಾರ್ಗದರ್ಶನ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಇಷ್ಟರಿಗೆ ಸೇರಿದ್ದು ಇಂಪಾರ್ಟೆಂಟ್ ಇಲ್ಲ ಸ್ನೇಹಿತರೆ, ನಾವು ಸರಿಯಾದ ಮಾರ್ಗದರ್ಶನ ಏನಿದೆಯಲ್ಲ ಅದು ವೆರಿ ವೆರಿ ಇಂಪಾರ್ಟೆಂಟ್. ಆರ್ಕೆಯಿಂದ ಸಿಗ್ತಾ ಇದೆಯಾ? ಆ ಎಕ್ಸ್ಟ್ರಾ ಕೂದಲಿರೋದು ನಂಗಾರು ಕೂಡ ನಾನು ಹಾಕತ್ತೀನಿ. ನನಗೆ ಕಮ್ಮಿ ಆಗುತ್ತೆ. ಸೊ ಇವತ್ತು ಎಷ್ಟೋ ಜನ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಸ್ನೇಹಿತರೆ, ಎಷ್ಟೋ ಜನ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇವತ್ತು ಅವ್ರ ಹತ್ರ 1 ಅವರ್ ಸ್ಟೋರಿ ಕೇಳ್ಕೊಂಡು ಬಂದಿದ್ದೀವಿ. ಸರ್ ನೀವು ಮೈಸೂರನ್ನ ಯಾವತ್ತಿಂದ ಕೈ ಬಿಟ್ಟಿಲ್ಲ ಸರ್, ಯಾವಾಗಲೂ ಬರ್ತೀರಾ, ಒಬ್ಬನೇ ಒಂದು ಮೀಟಿಂಗ್ ಮಾಡ್ಕೊಡೋಕ್ಕೆ ಸಪೋರ್ಟ್ ಮಾಡಲ್ಲ, ಏನು ಮಾಡಲ್ಲ ಸರ್, ಒಂದಿನ ಬಂದು ಡಿಸ್ಕಷನ್ ಮಾಡಲ್ಲ ಸರ್ ಅಂತಾರೆ. ನೀವು ಬರ್ಬೇಕಾದ್ರೆ ಇಲ್ಲಿಂದ 20 ರೂಪಾಯಿ ಆಟೋಗೋ ಬಸ್ಸಿಗೆ ಈಗ ಆಧಾರ್ ಕಾರ್ಡ್ ತೋರಿಸ್ಕೊಂಡು ಬರ್ತೀರಿ. ನಾನು ನಿಮ್ಮೂರಿಗೆ ಬರ್ಬೇಕಂದ್ರೆ 500 ರೂಪಾಯಿ ಪೆಟ್ರೋಲ್ ಹಾಕೊಂಡು ಬರ್ಬೇಕು ಗೊತ್ತಾ? ಎರಡು ಹೌದಲ್ಲ, ಅದು ಕೊಟ್ಕೊಂಡು ಒಂದಿನ ನಿಮ್ಗೆ ಟೈಮು ಕೊಟ್ಕೊಂಡು ಅರ್ಧ ದಿನ ಸ್ಟ್ಯಾಂಡಿಂಗಲ್ಲಿ ಮಾತಾಡ್ಕೊಂಡು ಪ್ರಿಪೇರ್ ಆಗಿ ಬಂದು ನಿಮ್ಗೆ ಕೊಡಬೇಕಾದ್ರೆ ನೀವು ಲೋಕಲಲ್ಲಿ ಇದ್ದವ್ರು ನೀವೇನು ಯೋಚನೆ ಮಾಡೋದು? ಎರಡು ಹೌದವ್ರು ಈ ಥರದ ಆಲಸ್ಯದಲ್ಲಿದ್ದರೆ ಡೆವಲಪ್ ಮಾಡಿ ನೋಡಿ. ಒಂದು ನಿರಂತರ ಪರಿಶ್ರಮ ನಿಮ್ಮ ಮೈಸೂರು ನಿಮ್ಮಲ್ಲಿಲ್ಲ. ಒಂದು ಇದು ಸರಿಯಾಗಿದೆ, ನಮ್ಮಿಂದ ಸರಿಯಾದ ಮಾರ್ಗದರ್ಶನ ನಮ್ದಿದೆ, ಆದರೆ ಸರಿಯಾದ ರೂಟಲ್ಲಿ ನೀವಿಲ್ಲ. ಒಂದು ಸರಿ ಹೈವೇ ರೋಡಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಬೋರ್ಡ್ ಹಾಕಿದರೆ ಯೂಟರ್ನ್ ಅಂತ ತೋರಿಸ್ತಾ ಇದೆ, ಲೊಕೇಶನಲ್ಲೂ ಯೂಟರ್ನ್ ಇನ್ನ 500 ಮೀಟರ್ಸಲ್ಲಿ ತಗೋಬೇಕು ರೈಟಿಗೆ ಅಂತ ತೋರಿಸ್ತಾ ಇದೆ. ನೀವು ಸಾಂಗ್ ಹಾಕೊಂಡು ಮೋಜು ಮಸ್ತಿ ಕೇಳ್ಕೊಂಡು ಡ್ರೈವ್ ಹೊಡಿತಿದ್ರೆ ಬ್ರಿಡ್ಜ್ ಹತ್ತಿರ 15-20 ಕಿಲೋಮೀಟರ್ ಮುಂದೆ ಹೋಗಿ ಇವು ಕಟ್ ಮಾಡ್ಬೇಡಿ ಅಂತಾರೆ. ಮಧ್ಯದಲ್ಲಿ ಇದೆಯಾ? ಹಂಗೆ ಇಷ್ಟಾರಲ್ಲೂ ಮುಂದೆ ಹೋಗ್ಬಿಟ್ರೆ ಮುಗಿದೋದು ಕತೆ. ಎಚ್ಚರಿಕೆಯಲ್ಲಿ ನಾವಿರಬೇಕು ಪ್ರತಿಯೊಂದು ಸ್ಟೆಪ್ಪಲ್ಲಿ ಸ್ನೇಹಿತರೆ. ಹೆಂಗೆ ನಿಮ್ಮ ಲೈಫಲ್ಲಿ ಎಚ್ಚರಿಕೆಯಲ್ಲಿ ಇರ್ತೀರಾ? ನಾನು ಹೇಳೋದು ಮೀಟಿಂಗಿಗೆ ಯಾಕೆ ಎಚ್ಚರಿಕೆ ಇರಲ್ಲ? ನಿಮ್ಮ ಮದುವೆ ಮನೆಗೆ ಹೋಗ್ಬೇಕಾದ್ರೆ 8 ಗಂಟೆಗೆ ಹೊಡ್ಬೇಕಂತ ಹೊಡ್ಬಿಡ್ತಾರಲ್ಲ, ಅದಂಗೆ ಬಾಟುಟಿಗೆ ಇನ್ ಟೈಮ್ಗೆ ಹೋಗ್ತೀರಾ, ಮದುವೆ ಮನೆಗೆ ಇನ್ ಟೈಮ್ಗೆ ಹೋಗ್ತೀರಾ, 4 ಗಂಟೆಗೆ ಇನ್ ಟೈಮ್ಗೆ ಹೋಗ್ತೀರಾ. ಅದು ಏನು ಅಲ್ಲೆಲ್ಲ ಹೋಗ್ಬೇಕಾದ್ರೆ ಡ್ರೆಸ್ ಗಿಸ್ ಎಲ್ಲ ಮಾಡ್ಕೊಂಡು ನೀಟಾಗಿ ಕಲರಾಗಿ ಹೋಗ್ತೀರಾ? ಕರೆಕ್ಟ್ ಅಲ್ಲ? ಹಿಂದಿನ ದಿನನೇ ಏನೋ ಮಾಡ್ತಾರೆ ಅಲ್ಲ, ಮೇಕಪ್ ಅಲ್ಲ, ಅದೆಲ್ಲ ವೈಟ್ ವೈಟ್ ಎಲ್ಲ ಇರ್ತಾರೆ. ನಾನು ವೈಫ್ ಹೇಳ್ತಾರೆ ಹಚ್ಕೊಂಡ್ರೆ ಅಂತ ನಂಗೆ ಟೈಮ್ ಇನ್ನೂ ಚೆನ್ನಾಗಿ ಕಾಣ್ತೀರಾ ಅಂತ. ಏನದು ರೇಷನ್? ಹಾಂ ಹಾಂ, 2 ಸೌದೆಕಾಯಿ ಇಡ್ತಾರಲ್ಲ. ನಾನು ಎಂಟು ಒಂದ್ಸರಿ ಇಂಥ ಸೌದೆಕಾಯಿ ಇಟ್ಕೊಂಡು ನಾನು ಎದುರು ಬಿಟ್ಟಿದ್ದೆ. ಸೊ ಅಂದರೆ ಅಲ್ಲೆಲ್ಲ ಇನ್ ಟೈಮ್ ರೆಡಿ ಆಗ್ತೀವಿ, ಇಲ್ಲಿ ಯಾಕೆ ರೆಡಿ ಆಗಲ್ಲ? ವೈ? ಅಲ್ಲಿ ಏನ್ರಿ ಮದುವೆ ಮನೆಗೆ ಇನ್ ಟೈಮ್ ಹೋಗ್ತೀರಾ, ಒಳ್ಳೆ ಡ್ರೆಸ್ ಹಾಕೊಂಡು ಹೋಗ್ತೀರಾ, ಎಲ್ಲ ಮಾಡ್ತೀರಾ, ಕರೆಕ್ಟ್ ಹೌದವ್ರು? ಏನು ಸಿಗ್ಬೋದು? ಏನೇ ಚೆನ್ನಾಗಿದ್ದೇನೆ, ಆರಾಮಿದ್ದೇನೆ, ಎಲ್ಲೇ ಕಾಣ್ತಾ ಇರಲಿಲ್ಲ. ಒಂದು ಅರ್ಧ ಗಂಟೆ ಜಾರಿ, ದುಡ್ಡಿಲ್ಲ, ಎತ್ತಿಲ್ಲ. ಕರೆಕ್ಟ್ ಹೌದವ್ರು? ಮರ್ತ್ಬಿಟ್ಟು ಏನಾದ್ರು ಗೋಡ್ಚೆ ನಾವೇನಾದ್ರು ಸಮಸ್ಯೆ ಗಡ ಇಟ್ಟಿದ್ರೆ 1 ಗ್ರಾಮ್ ಗೋಲ್ಡ್ ಹಾಕೊಂಡಿದ್ದೆ, ಅದು ಹಿಂಗೆ ಹಾಕೊಂಡಿದ್ದೆ ನೀನು. ಓ ಇಟ್ಬಿಟ್ಟ, ಯಾಕೆ ಚೆನ್ನಾಗಿಲ್ವಾ? ಕಷ್ಟ ಇತ್ತ? ಇನ್ನು ಅಣಸೆ ಮಾತಾಡಿ. ಏನು ರಮೇಶ, ಇವತ್ತು ವಿ ಸ್ಟಾರಿಗೆ ಬಂದು ನಾವು ಇಷ್ಟು ರೈಟ್ ಕಾನ್ಸೆಪ್ಟನ್ನು ಕೊಟ್ಟು, ರೈಟ್ ಪ್ರಾಡಕ್ಟನ್ನು ಕೊಟ್ಟು, ಇಷ್ಟೊಂದು ಸಪೋರ್ಟಿವ್ ಆಗಿ ನಾವು ನಿಂತಾಗ ನೀವು ವರ್ಕಿನ ಮೆಥಡಲ್ಲಿ ನೀವು ಹಿಂದೆ ಮುಂದೆ ನೋಡ್ತಾ ಇದ್ದೀರಾ ಅಂದರೆ ನಾವೇನು ಮಾಡಬೇಕು? ಡೈಲಿ 7:50ಕ್ಕೆ ಏನು ಬರ್ತೀವಿ? ಝೂಮ್ ಬರುತ್ತೆ. ಕರೆಕ್ಟ್ ಹೌದವರು? ಡೈಲಿ ಒಬ್ಬೊಬ್ಬರು ವಿಚಾರಗಳು ಹೇಳಕ್ಕೆ ಬರ್ತಾರೆ. ನಿಮ್ಗೆ ಏನು ವಿಚಾರ ಹೇಳಕ್ಕೆ ಬರ್ತಾರೆ? ಒಂದಿನ ಕ್ಲೋಸಿಂಗ್ ಬಗ್ಗೆ ಬರ್ತಾರೆ, ಒಂದಿನ ಪ್ರಾಡಕ್ಟ್ ಬಗ್ಗೆ ಬರ್ತಾರೆ, ಕ್ವಶನ್ ಆ್ಯಂಡ್ ಆನ್ಸರ್ ಬಗ್ಗೆ. ಇಡೀ ವಿ ಸ್ಟಾರಲ್ಲಿ ಡೇ ಟು ಡೇ ಟಾಪಿಕ್ ವೈಸ್ ಚೇಂಜ್ ಮಾಡಿ ಯಾರು ಕೋಚಿಂಗನ್ನು ಕೊಡೋಲ್ಲ, ಅಷ್ಟು ಕೋಚಿಂಗನ್ನು ಕೊಡ್ತೀವಿ. ಕರೆಕ್ಟ್ ಅಲ್ಲ? ಇವತ್ತು ನಾನು ಎಲ್ಲ ಕಡೆ ಒಂದು ರೌಂಡ್ ಹಾಕೊಂಡು ಬಂದು 30 ಜನ 25 ಜನ ಮೀಟಿಂಗ್ ಕೊಟ್ಕೊಂಡು ಹೋಗ್ತಾ ಇದ್ದೀನಿಲ್ಲ. ವಿ ಸ್ಟಾರಲ್ಲಿ ಒಬ್ಬ ಡೈಮಂಡನ್ನು ತೋರಿಸಿ ಈ ಥರ ಕೆಲಸ ಮಾಡ್ತಾ ಇರೋದು. ನಿಮ್ಮ ಏರಿಯಾಕ್ಕೆ ಬಂದು 30 ಜನಕ್ಕೆ ಒಬ್ಬ ಡೈಮಂಡನ್ನು ತೋರಿಸಿ, ಅದು ಮೈ ಇರ್ಬೋದು, ಅದು ಪಾಟೀಲ್ ಇರ್ಬೋದು, ಗುಲ್ನಾಶಕನ ಇರ್ಬೋದು, ಯಾರೇ ಇರ್ಬೋದು, ಒಬ್ಬ ಪರ್ಸನ್ ಇಲ್ಲ. ಆದರೆ ನಾವು ಟೀಮನ್ನು ಡೆಪ್ತ್ ಲೆವೆಲ್ಗೆ ನಿಮಗೆ ಪ್ರಿಪೇರ್ ಮಾಡ್ಕೊಡ್ತೀವಿ. ಎಲ್ಲ ಫೋನಲ್ಲಿ ಆಗಲ್ಲ, ಅಟ್ಲೀಸ್ಟ್ ಫಿಸಿಕಲಿ ನಾವು ಮಾತಾಡ್ಕೊಳ್ಬೇಕು ಅಂತೇಳಿ ರೈಟ್ ಕಾನ್ಸೆಪ್ಟ್ ಸಿಕ್ಕಿದೆ, ರೈಟ್ MD ಸಿಕ್ಕಿದ್ದಾರೆ, ರೈಟ್ ಪ್ರಾಡಕ್ಟ್ ಸಿಕ್ಕಿದೆ, ರೈಟ್ ನಾಲೆಡ್ಜು ಸಿಗ್ತಾ ಇದೆ ನಮ್ಮಿಂದ. ಆದರೆ ರೈಟ್ ಪರ್ಸನ್ ನೀವಾಗಿಲ್ಲಲ್ಲ. ಎಲ್ಲದರಲ್ಲೂ ರೈಟ್ ಇದೆ, ನಿಮ್ಮಲ್ಲಿ ಒಂದು ಕೊರತೆ ಹೇಳಿ
ಒಂದು ಪರಿಶ್ರಮ ಇಲ್ಲ, ನೀವುಗಳು ರೈಟ್ ಪರ್ಸನ್ ಆಗ್ತಾ ಇಲ್ಲ. ಈ ನಮ್ಮ ಸ್ವಂತ ಅಣ್ಣ ತಂದಿರಿ ಏನಾದ್ರು ರಿಯಲ್ ಎಸ್ಟೇಟ್ ಮಾಡ್ಬೇಕಾರೆ ಚೆನ್ನಾಗಿ ದುಡ್ಗಿಟ್ ಮಾಡ್ತಾ ಇದ್ದಾರೆ ಅಂದ್ರೆ ನನ್ನನ್ನು ಸೇರಿಸ್ಕೊಳ್ಳೋ ಒಂಚೂರು ನಾನು ಹೆಂಗೋ 4 ಕಡೆ ನೋಡ್ಕೊತೀನಿ ಅಂದರೆ ಸೇರಿಸ್ಕೊತಾರ. ಎಲ್ಲಿ ಇವ್ನು ಕಾರ್ ತಗೊಬಿಡ್ತಾನೋ, ಎಲ್ಲಿ ಇವ್ನು ದುಡ್ಡು ಮಾಡ್ಬಿಡ್ತಾನೋ ಅಂತೇಳಿ ಅವನ್ನೇ ದೂರ ಇಟ್ಬಿಡ್ತಾರೆ. ಸ್ವಂತ ಅಣ್ಣ ತಂದಿರು, ಸ್ವಂತ ಅಕ್ಕ ತಂಗಿಯರು ನೀವೆಲ್ಲರೂ ಮದುವೆ ಮನೆ ಗೋಲ್ಡ್ ಕೇಳ್ಬಿಡ್ತೀರಾ ಅಂತೇಳಿ, ಇಲ್ಲ ಕಣೆ ಅದು ಬಾಬಾ ನಂದು ಮೂರೇ ಕೊಡಿಸಿದ್ದು ಕಾಣ್ಬೇಕಲ್ಲ, ಹಂಗಾಗಿ ಎಲ್ಲಿ ತಂಗಿ ಕೇಳ್ಬಿಡ್ತಾಳೋ ಅಕ್ಕ ಕೇಳ್ಬಿಡ್ತಾಳೋ ಅಂತ. ಯಾರು ಸ್ವಂತ ರಕ್ತ ಹಂಚ್ಕೊಂಡು ಹುಟ್ಟಿರ್ತಕ್ಕಂಥ ಅಕ್ಕ ತಂಗಿಯರೇ ಸಪೋರ್ಟ್ ಮಾಡಲ್ಲ. ಎಷ್ಟೋ 90%, ಎಲ್ಲೋ 10% ಎಮೋಷನಲ್, 90% ಸಪೋರ್ಟ್ ಮಾಡಲ್ಲ. ಕರೆಕ್ಟ್ ಹೌದು ಅವರು. ಅಂಥದ್ರಲ್ಲಿ ಇಂಥ ಒಂದು ಒಳ್ಳೆ ಕಾನ್ಸೆಪ್ಟ್ ಸಿಕ್ಕಿ ಇವುಗಳು ಒದ್ದಾಡ್ತಾ ಇದ್ದಾರೆ ಅಂದರೆ ನಾವು ಏನು ಒಂದು ಸರಿಯಾದ ಮಾರ್ಗದರ್ಶನ ನಿಮಗೆ ನಿಮ್ಮ ಟೀಮಿಂದ ಸಿಗ್ತಾ ಇದ್ರೋ ಇಲ್ವೋ, ಅಥವಾ ನಿಮ್ಮಿಂದ ನಿಮಗೆ ಸಿಗ್ತಾ ಇದೆಯೋ ಗೊತ್ತಿಲ್ಲ, ನಮ್ಮಿಂದಂತೂ ಸಿಗ್ತಾ ಇದೆ. ನಾಯಕತ್ವದ ಗುಣ ವೆರಿ ವೆರಿ ಇಂಪಾರ್ಟೆಂಟ್. ಏನು ನಾಯಕತ್ವ ಗುಣದಲ್ಲಿ ವೆರಿ ಇಂಪಾರ್ಟೆಂಟ್? ಕಂಟ್ರೋಲಿಂಗ್. ಏನು ಕಂಟ್ರೋಲ್ ಮಾಡ್ಬೇಕು ಸರ್? ಕೆಲಸ ಮಾಡೋದು ಕಂಟ್ರೋಲ್ ಮಾಡಬೇಕಾ? ಏನು ಮಾಡ್ಬೇಕಾ ಚಪ್ಪರೆ? ಫ್ಯಾನ್ ಹಾಕಲ್ರಿ ಇಲ್ಲಿ, ಯಾಕೆ ಚಳಿನ ಹಾಗೆ ಪಾಪ ಅವರು ರಮೇಶ್ ಅವ್ರು ಹಿಂಗೆ ಅಂತ ಇದ್ದಾರೆ, ಬೇಕಾದ್ರೆ ನಿಲ್ಲಿ ಕೂತ್ಕೊಳ್ಳಿ, ಪಾಪ ಅವರವ್ರ ಫ್ಯಾನ್ ಹಾಕಿದ್ದಾರೆ. ಸೊ ಮೈನ್ ಕಂಟ್ರೋಲಿಂಗ್ ಏನು ಕಂಟ್ರೋಲ್ ಆಗತ್ತಂತ ಹೇಳಿದ್ರೆ ಅಂದರೆ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮಾಡಬೇಕಾದ್ರೆ ತಂಡ ದೊಡ್ಡದಿರುತ್ತೆ. ಏನು ಹೇಳಿ, ತಂಡ ದೊಡ್ಡದಿರುತ್ತೆ. ಒಬ್ಬರು ಅಪಾಯಿಂಟ್ಮೆಂಟ್ ಕೇಳ್ತಾರೆ, ನೀವು ಯಾವುದೋ ಟೆನ್ಷನ್ ಇರ್ತೀರಾ, ಅವ್ರು ಫೋನ್ ಮಾಡಿರ್ತಾರೆ, ಏನು ಮೇಡಮ್ ಗೊತ್ತಾಗಲ್ವಾ, ಬೇಕಾಬಿಟ್ಟು ಟೈಮಿಗೆ ಫೋನ್ ಮಾಡ್ತೀರಾ, ನಮ್ಮ ಕೆಲಸ 108 ಇರುತ್ತೆ, ಬನ್ನಿ ಅಂದ ತಕ್ಷಣ ಬರೋಕ್ಕಾಗುತ್ತಾ? ಬೇಕಾಬಿಟ್ಟು ನಿಮ್ಮ ಆ್ಯಂಗರನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು, ಸಿಟ್ಟನ್ನು ಕಂಟ್ರೋಲ್ ಮಾಡೋದು, ಓವರ್ ಎಕ್ಸೈಟ್ಮೆಂಟನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು, ಟೀಮ್ ಮುಂದೆ ಅಹಂಕಾರ ತೋರಿಸ್ತಕ್ಕಂಥದ್ದು, ಅವೆಲ್ಲ ಕಮ್ಮಿ ಮಾಡಬೇಕು, ಕಂಟ್ರೋಲ್ ಆಗಬೇಕು. ಟೈಮಿಂಗ್ ಸರಿಯಾಗಿ ಹೋಗ್ತಲೇ ಇರುತ್ತಲ್ಲ, ಅದನ್ನೆಲ್ಲ ಸರಿ ನಾವು ಮಾಡ್ಕೋಬೇಕು. ಎಷ್ಟೋ ಜನ ಸಿಟ್ಟಲ್ಲಿ ಟೀಮಲ್ಲಿ ಮಾತಾಡ್ತಾರೆ. ನಾವು ಮುದ್ದಾಗಿ ಹೇಳಿರ್ತೀವಿ, ಒಂದೊಂದ್ಸರಿ ಸಿಟ್ಟಲ್ಲೂ ನಾವು ಮಾತಾಡಿರ್ತೀವಿ, ಏನು ಝೂಮ್ ಮೀಟಿಂಗಿಗೆ ಇಷ್ಟೇನು ಬೇಕು ಅಂತ. ಯಾರಿಗೋಸ್ಕರ ಹೇಳಿರ್ತೀವಿ ನಾವೇನೋ ಹೇಳ್ತೀವಿ ಅಂತ ನೀವು ಬಾಟಮ್ಗೆ ಹೋಗ್ಬಿಟ್ಟು ಎಲ್ರಿ ಹೋಗಿದ್ರಿ, ಒಂದು ಬರೋಕ್ಕಾಗಲ್ಲನ್ರಿ, ಮಾನ ಮರ್ಯಾದಿಲ್ಲನ್ರಿ, ನಾವು ಬಯಸ್ಕೋಬೇಕಲ್ಲ ನಿಮ್ಮಿಂದ. ಆ ಥರ ಫೋನ್ ಮಾಡೋರಿಗೆ ನಮಗೆ ಬಂದಿದೆ ಕೆಳಗಡೆ ಅಂತ, ಸರ್ ಹಿಂಗೆಲ್ಲ ಬೈತಾರೆ ಸರ್ ನಮಗೆ ಝೂಮ್ ಮೀಟಿಂಗಿಗೆ ಅಂತ. ಯಾರು ಹೇಳಿ ಅಂತಿದ್ದಾರೆ, ಹೆಸರು ಗೊತ್ತತೆ, ಅವ್ರು ಟೀಮು ಹಾಳು ಮಾಡ್ಕೊಂಡಿದ್ದಾರೆ, ಸರ್ ಟೀಮು ಹಾಳು. ನಮ್ಮಲ್ಲೇ ಇದ್ದಾರೆ, ಯಾರು ಕೆರೆ ಇದ್ದಾರೆ. ಸಿಟ್ಟನ್ನು ಕಂಟ್ರೋಲ್ ಮಾಡಬೇಕು. ಪೇಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಮನೇಲಿ ನಾನು ಹೆಂಡ್ತಿನೇ ನನ್ನ ಮಾತು ಕೇಳಲ್ಲ, ಒಂದೊಂದು ಟೈಮ್ ಅಂದ್ಮೇಲೆ ಟೀಮಲ್ಲಿ ಕೇಳ್ತಾರೆ ಅಂತ. ನಮ್ಮ ಮಕ್ಕಳೇ ನಮ್ಮ ಮಾತು ಕೇಳಲ್ಲ, ನಮ್ಮ ಹಸ್ಬೆಂಡೇ ನಮ್ಮ ಮಾತು ಕೇಳಲ್ಲ. ಕರೆಕ್ಟ್ ಹೌದು ಅವರು. ಏನಂತಂದ್ರೆ ಇದೇ ಆಗ್ತಂದ್ರಿ ಅಂತ, ಅಲ್ಲ ಕಡೆ ಇಷ್ಟಪಡ್ತಂದೆ ಅಂತ ಹೇಳಿದ್ರೆ ನನಗಿಷ್ಟ ಇಲ್ಲಲ್ಲ. ಕರೆಕ್ಟ್ ಹೌದು ಅವರು. ಅವರೇ ಸಿಟ್ಟಾಗ್ತಾರೆ, ಮನೆ ಮಕ್ಕಳಿಗೆ ಏನು ಕೊಡ್ಸಿಲ್ಲ ಅಂತ ಸಿಟ್ಟಾಗಬೇಕಾದ್ರೆ ಟೀಮ್ ಇದೆಯಲ್ಲ, ಹುಡುಗಾಟನ ಮಾನಿಟ್ರಿಂಗ್ ಮಾಡೋದಿದೆಯಲ್ಲ ಸ್ನೇಹಿತರೆ, ಅಷ್ಟು ಈಸಿ ಅಲ್ಲ. ನಮಗೇನು ಗೊತ್ತ್ಬಿಡಿ ಸರ್, ನಾವು ಮೇಂಟೈನ್ ಮಾಡ್ತೀವಿ. ಹಂಗೆ ಮೇಂಟೈನ್ ಮಾಡಿದ್ರೆ ಇಷ್ಟು ಜನಕ್ಕೆ ಯಾವುದಾದ್ರು ರ್ಯಾಂಕ್ ಹೋಗಿರೋದು ಸ್ನೇಹಿತರೆ. ಮೇನ್ ಏನಾಗಬೇಕು ಹೇಳಿ, ಸಿಟ್ಟು ಕಂಟ್ರೋಲ್ ಆಗಬೇಕು. ಸಿಟ್ಟು ಜಾಸ್ತಿ ಇರಬಾರ್ದು. ಸಿಟ್ಟು ಎಲ್ಲಿರುತ್ತೆ ಅಲ್ಲಿ ಟೀಮ್ ಹಾಳಾಗುತ್ತೆ, ಎಲ್ಲಿ ಅಹಂಕಾರ ಇರುತ್ತೆ ಅಲ್ಲಿ ಟೀಮ್ ಹಾಳಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಯಾರ್ದಾರು ವಿಚಾರಗಳು ಅವ್ರದ್ದು ಯಾವ್ದಾದ್ರು ಪರ್ಸನಲ್ ಇದ್ದರೆ ಅದಕ್ಕೆ ತಲೆ ತೂರಿಸ್ತಕ್ಕಂಥದ್ದು ಕಮ್ಮಿ ಮಾಡಬೇಕು. ಯಾರು ಹೆಂಗಾರ ಇರಲಿ, ಅದು ನಮಗೆ ಸಂಬಂಧ ಇಲ್ಲ. ಇಡೀ ಕಂಪ್ನಿಲಿ ಅವ್ರವ್ರ ಫ್ರೆಂಡ್ಶಿಪ್ ಅವ್ರವ್ರದ್ದು ಇರುತ್ತೆ. ಅವ್ರು ಯಾಕೋ ಅವ್ರ ಹತ್ರನೇ ಜಾಸ್ತಿ ಮಾತಾಡ್ತಾ ಇದ್ದಾರೆ, ನಿಮ್ಗೆ ಯಾಕವರು? ನಮ್ಮ ಬಿಸ್ನೆಸ್ ಎಲ್ಲ ಮೈಂಡ್ಸೆಟ್. ಸಂತೋಷ್ ಮೈಂಡ್ಸೆಟ್, ಎಂಡಿಸರ್ ಮೈಂಡ್ಸೆಟ್ ಏನು ಗೊತ್ತಾ? ನಮಗೆ V ಸ್ಟಾರ್ ಬಿಸ್ನೆಸ್ ಬೇಕಂತ ಬಂದಿದ್ದಾರೆ. V ಸ್ಟಾರ್ ತಪ್ಪಿದ್ರೆ ಕೇಳ್ತೀನಿ, ಬೇರೆದಿತ್ತು ಅಂದರೆ ನಾನೇ ಕೇಳ್ಬೇಕಂತ ನನ್ನ ಸಂಬಂಧ ಇಲ್ಲ. ಕರೆಕ್ಟ್ ಹೌದಲ್ವೋ? ಅಲ್ಲಿ ಏನಾಗುತ್ತೆ ಗೊತ್ತಾ, ಕೆಲವರಾದ್ರು ಅಂಡರ್ಗೊಂಡಲ್ಲೂ ಇತ್ತು, ಕ್ಲೀನ್ ಮಾಡ್ಸೋಕೆ ಹೋಗ್ತಾರಲ್ಲ, ಹಂಗೆ ಹೋಗ್ತಾರೆ ಬೈ. ಅಷ್ಟು ಡೆಪ್ತಲ್ಲಿ ಹೋಗೋದು ಬೇಡ, ಅದನ್ನು ಕಂಟ್ರೋಲ್ ಮಾಡಿ. ಯಾರು ಏನಾರು ಮಾಡ್ಕೊಂಡು ಏನಾರು ಆಡ್ತೀವಿ, ಅವ್ರು ಹಾಳಾಗ್ತಾರೆ, ನಿಮ್ಗೆ ಯಾಕೆ ಟೆನ್ಷನ್? ಕರೆಕ್ಟ್ ಹೌದಲ್ವ? ಯಾವುದೇ ಪರ್ಸನಲ್ ಲೈಫಲ್ಲಿ ಇನ್ವಾಲ್ವ್ ಆಗೋಕ್ಕೆ ಹೋಗ್ಬೇಡಿ. ನಿಮ್ಗೂ ಅದಕ್ಕೂ ಸಂಬಂಧ ಇಲ್ಲ, ನಿಮ್ಗೆ ಅಧಿಕಾರನೂ ಇಲ್ಲ. ಕರೆಕ್ಟ್ ಅಲ್ಲ? ಅಪ್ಲೈನ್ ಆದಾಗ ಒಂದು ಸಜೆಷನ್ ಕೊಡ್ಬೋದು, ಯಾಕೋ ರಾಂಗ್ ಹೇಳಿ. ನಾನು ತುಂಬ ಜನಕ್ಕೆ ಸಜೆಷನ್ ಕೊಟ್ಟಿದ್ದೀನಿ, ಹಿಂಗಲ್ಲ ಈ ಥರ ಮ್ಯಾನೇಜ್ ಮಾಡಿ ಅಂತ. ಆದರೆ ರೆಸ್ಪಾನ್ಸ್ ಬೇರೆ ಸಿಗುತ್ತೆ. ನೀವು ಶರ್ಷಣಾಗಿ ಸಿಟ್ಟಲ್ಲಿ ಏನು ಮೇಡಮ್, ಏನು ಸರ್ ಇದಿಂಗ ಅದಂಗ, ನಾನು ನೋಡಿದೆ ನೀವು ಅಲ್ಲಿ ನಿಂತಿದ್ರೆ ಇಲ್ಲಿ ಎಲ್ಲರಲ್ಲಿ ನಮಗೆ ನಮಗೆ 1 ಗಂಟೆ ನಾನು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ 2 ಗಂಟೆ ನಾನು ನಮ್ಗೆ ಸಂಬಂಧ ಇಲ್ಲ. ಏನು ಮೇಡಮ್ ಇಷ್ಟೊತ್ತು ವರ್ಕಿಗೆ ಹೋಗಿದ್ರೆ ಕೇಳೋ ರೀತಿ ಬೇರೆ ಇದೆ. ಕೆಲವು ಸಿಟ್ಟಾಗಿ ಮಾತಾಡೋದು ಅದೆಲ್ಲ ಬೇಡ. ಯಾವಾಗ ನೀವು ಅದನ್ನು ಎನ್ಕ್ವೈರಿ ಮಾಡೋಕ್ಕೆ ಹೋಗ್ತೀರಾ, ನಿಮ್ಮ ಬಿಸ್ನೆಸ್ಸನ್ನು ಹಾಳು ಮಾಡ್ತಾರೆ. ಇವ್ರು ಯಾರು ನನಗೆ ಕೇಳೋಕ್ಕೆ? ನಾನಿದು ನನ್ನ ಪರ್ಸ್ನಲ್ ಲೈಫ್. ಕರೆಕ್ಟ್ ಹೌದೋ ಅಲ್ವೋ? ಅಲ್ಲಿ ನಿಮ್ಮ ಟೀಮ್ ಡ್ಯಾಮೇಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ವಿಷಯದಲ್ಲೂ ಕಂಟ್ರೋಲ್ ಆಗಬೇಕು ಸ್ನೇಹಿತರೆ. ದಯವಿಟ್ಟು ಇನ್ನೊಬ್ರು ವಿಷಯ, ಇನ್ನೊಬ್ರು ಪರ್ಸನಲ್ ವಿಷಯಕ್ಕೆ ಮೂಗನ್ನು ತೋರ್ಸೋಕ್ಕೆ ಹೋಗಬೇಡಿ. ಮೂಗು ತೋರ್ಸಕ್ಕೆ ಹೋದರೆ ಮೂಗು ಫೇಸ್ ಚೆನ್ನಾಗಿ ಕಾಣಲ್ಲ. ಆಮೇಲೆ ನಮಗೆ ನೇಪಾಳಿ ಸರಿ
ವೆರಿ ವೆರಿ ಇಂಪಾರ್ಟೆಂಟ್ ಪ್ಲಾನ್. ಯಾರನ್ನ ತೆಗಿಬೇಕು ಅನ್ನೋ ಪ್ಲಾನಿಂಗ್ ಅಲ್ಲ, ಯಾರನ್ನ ಉಳಿಸ್ಕೋಬೇಕು ಅನ್ನೋದು ಇಷ್ಟರಲ್ಲಿ ಪ್ಲಾನಿಂಗ್ ಆಗಬೇಕು. ಕೆಲಸ ಮಾಡ್ತಾ ಇಲ್ವಾ ಅವ್ರ ಮನೆಗೆ ಹೋಗ್ಬೇಕು, ಒನ್ ಕೂತ್ಕೋಬೇಕು, ಕೌನ್ಸಿಲಿಂಗ್ ಮಾಡಬೇಕು, ಡಿಸ್ಕಷನ್ ಮಾಡಬೇಕು, ಯಾವ್ದಾದ್ರು ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತಾ ಇರಬೇಕು. ನೋಡಿ ನಾನು ಗ್ರೂಪಲ್ಲಿ ಯಾರು ಆ್ಯಕ್ಟಿವಿಟೀಸ್ ಇರ್ತಾರೆ ನೋಡಿ, ಇವ್ರು ಯಾರು ಅದ್ರಲ್ಲಿ ಧನು 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 ಅಂತ ಬರ್ತದೆ. ನಾನು ಒಂದು ಕಡೆ ನನಗೊಂದು ಧನಲಕ್ಷ್ಮಿ ಸಿಕ್ತು ಆರ್ಕೆಗೆ. ಹಾಂ, ಅವ್ರದ್ದು ಆ್ಯಕ್ಟಿವಿಟೀಸ್ ನೋಡ್ತಾ ಇದ್ದೆ ನಾನು ಗ್ರೂಪಲ್ಲಿ. ಫೋಟೋ ಹಾಕೋದು ಎಲ್ಲ ಮಾಡೋದು, ನಾಗವೀಣಿಯರು ಆಗ್ತಿದ್ರು. ಹೆಸರು ನನ್ನ ಬಾಯಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆರ್ಕೆಲಿ ಇವ್ರನ್ನ ಹೇಳಿದ್ರು ಆ್ಯಡ್ ಮಾಡಿ ಅವ್ರಿಗೆಲ್ಲ ಅಂತೇಳಿ ನಾನು ಆ್ಯಡ್ ಮಾಡಿದ್ರು. ಯಾರು ಆ್ಯಕ್ಟಿವಿಟೀಸ್ ಇರುತ್ತೆ ನಾನು ನೋಡ್ತಾ ಇರ್ತೀನಿ, ಜೂಮಲ್ಲಿ ನೋಡ್ತಾ ಇರ್ತೀನಿ ಯಾರು ಬರ್ತಾರೆ, ಯಾರು ವಿಡಿಯೋದಲ್ಲಿ ಇರ್ತಾರೆ ನೋಡ್ತಾ ಇರ್ತೀನಿ, ಯಾರು ಗ್ರೂಪಲ್ಲಿ ಆ್ಯಕ್ಟಿವಿಟೀಸ್ ಇರ್ತಾರೆ, ಯಾರು ಕಂಗ್ರ್ಯಾಚುಲೇಷನ್ ಆಗ್ತಾರೆ ಅವ್ರನ್ನೆಲ್ಲ ಅಬ್ಸರ್ವೇಷನ್ ಮಾಡ್ತಾ ಇರ್ತೀನಿ. ಅವ್ರನ್ನ ನಮ್ಮದೇ ಆದ ಒಂದು ಗ್ರೂಪ್ ಏನಿದೆ ಅದಕ್ಕೆ ಆ್ಯಡ್ ಮಾಡ್ತೀವಿ. ನಮ್ಮ ನೇರ ದೃಷ್ಟಿ ಅವ್ರ ಮೇಲೆ ಇರುತ್ತೆ. ಇವತ್ತಲ್ಲ ನಾಳೆ ನಾವೇ ಕಾಲ್ ಮಾಡ್ಬೋದು, ನಿಮ್ಗೆ ಏನಾದ್ರು ಸಪೋರ್ಟ್ ಸಿಗ್ತಾ ಇದೆ ಮೇಡಮ್, ಸಿಗ್ತಾ ಇಲ್ಲ ಅಂದರೆ ಏನು ಸಪೋರ್ಟ್ ಮಾಡಬೇಕು, ನಿಮ್ಮ ಬೆಳವಣಿಗೆಗೆ ನಾವು ಸಪೋರ್ಟ್ ಏನು ಮಾಡಬೇಕು ಅಂತ ನಾವು ಕೇಳಿ ಸ್ಟಾರ್ಟ್ ಮಾಡ್ತೀವಿ. ಯಾವಾಗ ನಿಮ್ಮ ವರ್ಕ್ಶಿಪ್ ಇದ್ದಾಗ. ಸೊ ಅದನ್ನ ನಾನು ಪ್ಲಾನಿಂಗ್ ಮಾಡ್ತಾ ಇರ್ತೀನಿ. ನಾನು ಕಾರಲ್ಲಿ ಬರ್ಬೇಕಾದ್ರೆ ಇರ್ಬೋದು, ಮಲಗಬೇಕಾದ್ರೆ ಇರ್ಬೋದು, ಎಲ್ಲೇ ಇರ್ಬೋದು, ನೈಟ್ ಮಿಡ್-ನೈಟ್ 3 ಗಂಟೆಗೆ ಎಚ್ಚರ ಡೈರಿ ಪೆನ್ ಇಟ್ಕೊಂಡು ನಾನು ಹಾಲಿ ಬಂದು ಕೂತ್ಕೋತೀನಿ, ಮಕ್ಕಳಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಏನಾದ್ರು ತಲೆ ಓಡಿಸ್ತಾರೆ, ನಿದ್ದೆ ಮಾಡಿಲ್ಲ, ಎಚ್ಚರ ಆಗುತ್ತೆ ಅನ್ಕೊಳ್ಳಿ ಶೆಕೆಗೆ. ಕೂತ್ಕೊಂಡು ಏನು ಮಾಡ್ಬೋದು, ಈ ಟೀಮಲ್ಲಿ ಎಷ್ಟು ಜನ ಇದ್ದಾರೆ, ಈ ಟೀಮಲ್ಲಿ ಎಷ್ಟೆಷ್ಟು ಜನ ಡಮ್ಮಿ ಇದ್ದಾರೆ, ಎಷ್ಟು ಜನ ಆ್ಯಕ್ಟಿವ್ ಆಗಿದ್ದಾರೆ, ಒಂದು ಡೈರಿ ನಾನು ಮೇಂಟೈನ್ ಮಾಡ್ತಾ ಹೋಗ್ತೀನಿ. ಎಷ್ಟು ಜನ ಡೈರಿ ಮೇಂಟೈನ್ ಮಾಡಿದ್ದೀರಾ? ಬರ್ಕೊಳ್ಳೋದು ಮಾತ್ರ ಡೈರಿ ಮೇಂಟೆನೆನ್ಸ್ ಅಲ್ಲ. ಈ ಮೊಡೆಗೆ ಯಾರು ಸತ್ತವ್ರೆ, ಯಾರು ಬದುಕವ್ರೆ, ಯಾರು ಅರ್ಧಂಬರ್ದವ್ರೆ ಅದನ್ನೆಲ್ಲ ಬರ್ಕೋಬೇಕು. ಅವ್ರ ಮನೆ ಎಲ್ಲಿದೆ, ಅವ್ರ ಅಡ್ರೆಸ್ ಎಲ್ಲಿದೆ, ಅವ್ರ ಫೋನ್ ನಂಬರು, ಆ ನಂಬರ್ ಸ್ವಿಚ್ ಆಫ್ ಇತ್ತು ಅಂದರೆ ಇನ್ನೊಂದು ನಂಬರ್ ಯಾವುದು, ಅಲ್ಲಿ ಕನೆಕ್ಟ್ ಮಾಡೋದು, ಅವೆಲ್ಲ ಪ್ಲಾನಿಂಗ್ ಮಾಡಬೇಕು. ವಾರ ವಾರ BOP ಮಾಡಬೇಕು. BOP ಮಾಡಬೇಕಂದ್ರೆ ಹಾಲಿಗೆ 100 ಚೇರ್ ಇದೆ, 20 ಜನ ಕೂತ್ರು ಅದೇ ಚಾರ್ಜು. ಈ ಹಾಲಲ್ಲಿ 100 ಜನ ಕೂತ್ರು ಅದೇ ಚಾರ್ಜ್.